ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ನಾಳೆಯಿಂದಲೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾತೆ ಆಂದೋಲನ ಆರಂಭ. ಶಾಸಕರ ಕರಪತ್ರದಲ್ಲಿನ ದಾಖಲೆಗಳ ಅಗತ್ಯವಿಲ್ಲ. ನಗರಸಭೆ ಕರಪತ್ರದಂತೆ ದಾಖಲೆ ನೀಡಿದರೆ ಸಾಕು ಎಂದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು. ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 36 ಕೆಜಿಗೂ ಅಧಿಕ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು. 5 ಬಂಧನ, ಕಾರು, 36 ಕೆಜಿ ಗಾಂಜಾ ವಶ. ಒಂದೇ ಕುಟುಂಬದ 3 ತಲೆಮಾರಿನವರು ಗಾಂಜಾ ಸಾಗಾಟದಲ್ಲಿ ಭಾಗಿ. ಗಡಿನಾಡಿನಲ್ಲಿ ಮೊಳಗಿದ ಕನ್ನಡ ಕಹಳೆ. ಬಾಗೇಪಲ್ಲಿಯಲ್ಲಿ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿ. ಸಮ್ಮೇಳನಾಧ್ಯಕ್ಷ ಶಾಂತಮೂರ್ತಿಯವರ ಅದ್ದೂರಿ ಮೆರವಣಿಗೆ. ತಹಶೀಲ್ದಾರ್ ಸಹಿ ನಕಲು ಮಾಡಿ 63 ಲಕ್ಷ ಗುಳುಂ ಮಾಡಿದ್ದ ಆರ್ಐ ಅಮಾನತು ಬಂಧನ. ಆರ್ಐ ಹೇಮಂತ್ ಕುಮಾರ್ನನ್ನು ಅಮಾನತು ಮಾಡಿ ಆದೇಶ ಮಾಡಿದ್ದ ಜಿಲ್ಲಾಧಿಕಾರಿಗಳು. ಗುಳುಂ ಮಾಡಿದ 63 ಲಕ್ಷ ಹಣ ವಸೂಲಿ ಮಾಡಿದ ಸರ್ಕಾರ. ವಾರ್ತೆಗಳ ವಿವರ. ನಾಗರಿಕರು ಖಾತೆ ವಿಚಾರದಲ್ಲಿ ಯಾವುದೇ ಗೊಂದಲಕ್ಕೆ ಈಡಾಗಬಾರದು. ಈಗಾಗಲೇ ಈ ಖಾತೆ ಹೊಂದಿರುವ ನಾಗರಿಕರು ಮತ್ತೆ ಅರ್ಜಿ ಸಲ್ಲಿಸಬೇಕಾದ ಅಗತ್ಯವಿಲ್ಲ. ನಗರಸಭೆ ಹೊರಡಿಸಿದ ಕರಪತ್ರಗಳಲ್ಲಿರುವ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಎ ಖಾತೆ ಅಧಿಕೃತ ಖಾತೆಯಾದರೆ ಬಿ ಖಾತೆ ಅನಧಿಕೃತ ಖಾತೆಯಾಗಿದೆ. ಹಾಗಾಗಿ ಜನರು ಗೊಂದಲಗಳಿಗೆ ಅವಕಾಶ ನೀಡದೆ ನಾಳೆಯಿಂದಲೇ ಅರ್ಜಿ ನೀಡಿ. ಹೀಗಂತ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಚಿಕ್ಕಬಳ್ಳಾಪುರ ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ. ಹೌದು, ನಾಳೆಯಿಂದ ಚಿಕ್ಕಬಳ್ಳಾಪುರ ನಗರದ ಎಲ್ಲ 31 ವಾರ್ಡ್ಗಳಲ್ಲಿಯೂ ಖಾತೆ ಆಂದೋಲನ ಆರಂಭವಾಗಲಿದೆ. ಈ ಖಾತೆ ಆಂದೋಲನದ ಭಾಗವಾಗಿ ನಗರದಲ್ಲಿ ಆಸ್ತಿ ಹೊಂದಿರುವ ಮಾಲೀಕರು ತಮ್ಮ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ತಮಗೆ ನಿಗದಿಪಡಿಸಿದ ಜಾಗದಲ್ಲಿ ಅರ್ಜಿ ಸ್ವೀಕರಿಸುತ್ತಿರುವ ನಗರಸಭೆ ಸಿಬ್ಬಂದಿಗೆ ನೀಡಿದರೆ ಸಾಕು. ಮುಂದಿನ ಎಲ್ಲ ಬೆಳವಣಿಗೆ ತಾನಾಗೇ ನಡೆಯಲಿದೆ. ಈಗಾಗಲೇ ಈ ಖಾತೆ ಹೊಂದಿರುವ ನಾಗರಿಕರು ಮತ್ತೆ ಅರ್ಜಿ ಸಲ್ಲಿಸಬೇಕಾದ ಅಗತ್ಯವಿಲ್ಲ. ಒಂದು ವೇಳೆ ಅರ್ಜಿ ಸಲ್ಲಿಸಿದರೂ ಅದು ರಿಫ್ರೆಶ್ ಆಗಲಿದೆ ಎಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ಎಂವಿ ಸಭಾಂಗಣದಲ್ಲಿ ನಗರಸಭೆಯಿಂದ ಇಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಗಜೇಂದ್ರ, ನಿನ್ನೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆ ಅಧಿಕಾರಿಗಳ ಸಭೆ ಎಂದು ತಿಳಿದು ಬಂದಿದೆ. ಹಾಗಾಗಿ ಜನಪ್ರತಿನಿಧಿಗಳಾದ ನಮಗೆ ಆಹ್ವಾನವಿರಲಿಲ್ಲ. ಖಾತೆಗಳಿಗೆ ಅರ್ಜಿ ಸಲ್ಲಿಸುವ ವಿಚಾರದಲ್ಲಿ ಗೊಂದಲಗಳಿಗೆ ತೆರೆ ಎಳೆಯಲು ಇಂದು ಸಭೆ ಕರೆಯಲಾಗಿದೆ ಎಂದು ಹೇಳಿದರು. ಎ ಮತ್ತು ಬಿ ಖಾತೆ ವಿಚಾರಕ್ಕೆ ಸಂಬಂಧಿಸಿ ಗೊಂದಲ ಬೇಡ. ಎಲ್ಲ ದಾಖಲೆಗಳನ್ನು ಹೊಂದಿದ್ದರೆ ಅದು ಖಾತೆ 3 ಆಗಲಿದ್ದು, ಅಪ್ರೂವ್ಡ್ ಲೇಔಟ್ ಅಲ್ಲದ ನಿವೇಶನಗಳಿಗೆ ಬಿ ಖಾತೆ ಎಂದರೆ 3A ಖಾತೆ ನೀಡಲಾಗುತ್ತದೆ. ನಗರದಲ್ಲಿ ಸುಮಾರು 13,000 ಆಸ್ತಿಗಳಿಗೆ ಈ ಬಾರಿ ಖಾತೆಯಾಗುವ ನಿರೀಕ್ಷೆ ಇದ್ದು, ಈ ಎಲ್ಲ ನಿವೇಶನಗಳಿಗೂ ಬಿ ಖಾತೆ ಸಿಗಲಿದೆ ಎಂದರು. 1 ಗುಂಟೆಯಲ್ಲಿ ಮನೆ ನಿರ್ಮಿಸಿಕೊಂಡವರು, ಸರ್ವೆ ನಂಬರ್ನಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಸರ್ಕಾರದ ಆದೇಶದಂತೆ ಬಿ ಖಾತೆ ಸಿಗಲಿದೆ ಎಂದರು. 3 ಅಥವಾ ಎ ಖಾತೆ ಎಂದರೆ ಅಧಿಕೃತ ಖಾತೆ, 3A ಅಥವಾ ಬಿ ಖಾತೆ ಎಂದರೆ ಅನಧಿಕೃತ ಖಾತೆಯಾಗಿದೆ. ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ. ನಗರದ 31 ಸದಸ್ಯರು ಒಟ್ಟಾಗಿ ಖಾತೆ ಆಂದೋಲನದಲ್ಲಿ ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಪ್ರತಿಯೊಬ್ಬರು ಈ ಆಂದೋಲನದಲ್ಲಿ ಭಾಗವಹಿಸಿ ಖಾತೆ ಮಾಡಿಸಿಕೊಳ್ಳುವಂತೆ ಅಧ್ಯಕ್ಷರು ಮನವಿ ಮಾಡಿದರು. ತುರ್ತು ಸಭೆಯನ್ನು ಕರೆಯಲಾಗಿತ್ತು. ಇವತ್ತು ಎಲ್ಲ ಸದಸ್ಯರು ಏನು ಸರ್ಕಾರದಿಂದ ಆದೇಶ ಖಾತೆ ಬಗ್ಗೆ ಬಂದಿತ್ತು, ಅದ್ರ ಬಗ್ಗೆ ಹಲವಾರು ಗೊಂದಲಗಳು ಇತ್ತು. ನಿನ್ನೆ ತಾನೇ ಅಧಿಕೃತವಾಗಿ ಏನೇನು ದಾಖಲೆಗಳು ತೆಗೆದುಕೊಬೇಕಂತೇಳಿ ಸರ್ಕಾರದಿಂದ ಒಂದು ನಮಗೆ ಆದೇಶ ಕ್ಲಿಯರಾಗಿ ಬಂದಿರೋದ್ರಿಂದ ನಮ್ಮ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸೇರಿ ಒಂದು ಚರ್ಚೆ ಮಾಡಿ ಗ್ರಾಮ ಠಾಣಾ ಖಾತೆ ಯಾವ ರೀತಿ ಮಾಡಬೇಕು, ಗ್ರಾಮ ಠಾಣಾ ಬಿಟ್ಟು ಅಪ್ರೂವ್ಡ್ ಲೇಔಟ್ ಯಾವ ಥರ, ತಿರ್ಗಾ ಏನು ಹೌಸ್ ಲಿಸ್ಟ್ ಯಾವ ಥರ ಅಂತ ಎಲ್ಲ ಸಮಸ್ಯೆಗಳು ಬಗ್ಗೆ ಚರ್ಚೆ ಮಾಡಿ ಇವತ್ತು ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಈಗ ನಗರಸಭೆಯಿಂದ ಅಧಿಕೃತವಾಗಿ ಒಂದು ಅರ್ಜಿ ನಮಗೆ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಆ ಅರ್ಜಿ ತಯಾರಾಗಿದೆ. ನಾಳೆಯಿಂದ ಎಲ್ಲ ನಮ್ಮ 31 ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮ್ಮ ನಗರದ ನಿವಾಸಿಗಳಿಗೆ ಒಂದು ಖಾತೆ ಕೊಡ್ತಕ್ಕಂಥ ಕೆಲಸವನ್ನು ಒಂದು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಸೇರಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು. ಇವತ್ತು ಏನು ಎ ಖಾತೆ ಇದೆ
ಒಂದು ಬಿ ಖಾತೆ ಇದೆ. ಅದು ಸಾರ್ವಜನಿಕರು ಏನು ಅರ್ಜಿ ಸಲ್ಲಿಸುವಾಗ ಅವರು ಕ್ಲಿಯರಾಗಿ ಇದನ್ನು ಒಂದು ಮೆನ್ಷನ್ ಮಾಡಿಬಿಟ್ಟು ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಏನಾದರೂ ತಮಗೆ ಒಂದು ಕನ್ಫ್ಯೂಷನ್ ಇತ್ತು ಅಂದರೆ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳು ಇರ್ತಾರೆ, ಅವ್ರ ಹತ್ರ ಒಂದು ಮಾಹಿತಿ ಪಡೆದು ನೀವು ಅರ್ಜಿ ಸಲ್ಲಿಸ್ಬೇಕಂತೇಳಿ ಒಂದು ಮನವಿ ಮಾಡ್ತಾಯಿದ್ದೀವಿ. ಇದು ಟೈಮ್ ನಿಗದಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಅರ್ಜಿ ಪ್ರತಿಯೊಬ್ಬರು ಸಲ್ಲಿಸಬೇಕು. ಸಲ್ಲಿಸಿದ ನಂತರ ನಾವು ನಗರಸಭೆಯಲ್ಲಿ ಸಿಬ್ಬಂದಿಗಳ ಹೆಚ್ಚು ಮಾಡಿಕೊಂಡು ಇದನ್ನು ಪ್ರತಿಯೊಬ್ಬರಿಗೂ ಖಾತೆ ಕೊಡೋಂಥ ಕೆಲಸನ ನಾವು ಮಾಡಿಕೊಡ್ತೀವಿ ಅಂಥೇಳಿ ತಿಳಿಸ್ಲಿ. ಒಂದು 12,000 to 13,000 ಜನ ಈ ವ್ಯಾಪ್ತಿಗೆ ಬರ್ತಾರೆ. ಏನು ಇನ್ನು ಹಳೆ ಖಾತೆಗಳು ಬಂದು ಅಧಿಕೃತ ಇರ್ತಕ್ಕಂಥ ಅವರೆಲ್ಲ ಖಾತೆ ಮಾಡ್ಕೊಂಡಿದ್ದಾರೆ. ಅವರು ಅವಶ್ಯಕತೆ ಇದ್ದರೆ ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಇದುವರೆಗೂ ತೆಗೆದುಕೊಂಡಿರೋ ಅವ್ರಿಗೇನು ಅವಶ್ಯಕತೆ ಇಲ್ಲಾಂದರೆ ಏನು ತೆಗೆದುಕೊಳ್ಳೋದು ಬೇಕಲ್ಲ, ಅದೇ ಸಾಕು, ಅವ್ರಿಗೆ ಖಾತೆ ಇರೋದೇ ಸಾಕು. ಯಾರ್ಯಾರಿಗೆ ಸ್ಟಾಪ್ ಆಗಿತ್ತು, ಔಷಧಿ ಇಷ್ಟ ಆಗ್ಬೋದು, ಈ 1 ಕುಂಟೆಯಲ್ಲಿ ಮನೆ ಕಟ್ಟಿರ್ತಾರಲ್ಲ ಅವರಾಗ್ಬೋದು, ತಿರ್ಗಾ ನಮ್ಮ ಏನು ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಆದೇಶ ಬಂದಿದೋ ಅದ್ರ ಪ್ರಕಾರ ಮತ್ತು ನಮ್ಮ ಇದರಿಂದ ಕೊಟ್ಟಿರ್ತಕ್ಕಂಥ ನಿವೇಶನ, ನಗರಸಭೆಯಿಂದ ಕೊಟ್ಟಿರ್ತಕ್ಕಂಥ ನಿವೇಶನಗಳು, ಒಂದು ಹಕ್ಕುಪತ್ರಗಳು, ಅದನ್ನು ಸಲ್ಲಿಸಿ ನೀವು ಕೊಟ್ಟಾಗ ನಾವು ಖಾತೆಯನ್ನು ಮಾಡಿಕೊಟ್ಟು. ಸರ್, ಈ ಖಾತೆ ಅನ್ನೋದು ಒಂದು ಆನ್ಲೈನ್ ಖಾತೆ ಅಷ್ಟೇ. ಅದರಲ್ಲಿ ಎ ಖಾತೆ ಅಂದರೆ ಗ್ರಾಮ ಠಾಣ ಅಪ್ರೂವ್ಡ್ ಲೇಔಟ್ ಇರೋದು ಎ ಖಾತೆ. ಈ ಅಪ್ರೂವ್ಡ್ ಇಲ್ದಿರೋ ಖಾತೆ ಬಿ ಖಾತೆ ಅಂತ ಹೇಳ್ತಾರೆ. ಅಂದರೆ 3A ಇವಾಗ ಹೊಸದಾಗಿ ಆದೇಶ ಬಂದಿರೋದು. ಇನ್ನು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ನಗರಸಭೆಯಲ್ಲಿ ಎಲ್ಲ ಸದಸ್ಯರಿಗೂ ಸಭೆಗೆ ಆಹ್ವಾನ ನೀಡಿ ಇಂದು ಸಭೆ ನಡೆಸಲಾಗಿದೆ. ಎ ಮತ್ತು ಬಿ ಖಾತೆ ಪಡೆಯಲು ಸರ್ಕಾರ ಆದೇಶ ನೀಡಿದ್ದು, ಈಗಾಗಲೇ ಖಾತೆ ಆಗಿರುವ ವ್ಯಕ್ತಿಗಳು ಮತ್ತೆ ಅರ್ಜಿ ಸಲ್ಲಿಸುವ ಬಗ್ಗೆ ಗೊಂದಲ ಮೂಡಿದೆ. ಎ ಖಾತೆ ಆಗಿರುವವರು ಮತ್ತೆ ಅರ್ಜಿ ಸಲ್ಲಿಸುವುದು ಬೇಡ. ಈಗ ಬಿ ಖಾತೆ ಆಂದೋಲನ ನಡೆಯುತ್ತಿದೆ. ಗ್ರಾಮ ಠಾಣೆಯಿಂದ ಹಸ್ತಾಂತರವಾಗಿದ್ದ ನಿವೇಶನಗಳಿಗೆ ದಾಖಲೆ ಇರಲಿಲ್ಲ. ಆದರೂ ನಗರಸಭೆಯಿಂದ ಮೂಲ ಸೌಕರ್ಯ ನೀಡಲಾಗಿದೆ. ಅವರು ಕಂದಾಯ ಕಟ್ಟಲು ಸಿದ್ಧರಿದ್ದರೂ ಅವರಿಗೆ ಖಾತೆ ಮಾಡಿರಲಿಲ್ಲ. ಈ ಅವಕಾಶ ಅವರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಒಟ್ಟು 14 ಕೊಳಚೆ ಪ್ರದೇಶಗಳಿದ್ದು, ಈ ಪ್ರದೇಶದಲ್ಲಿ ಎಲ್ಲ ನಿವಾಸಿಗಳಿಗೂ ಖಾತೆಗಳಿಲ್ಲ. ಹಾಗಾಗಿ ಸ್ಲಂ ಬೋರ್ಡ್ಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆಯಿಸಿ ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಿ ನಗರಸಭೆಯಿಂದ ಖಾತೆ ಮಾಡಲು ಅವಕಾಶ ಸಲ್ಲಿಸಲು ಕೋರಲಾಗಿದೆ ಎಂದು ಉಪಾಧ್ಯಕ್ಷರು ಹೇಳಿದರು. ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಗರದಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ಗೊಂದಲ ಇದೆ. ಕಾರಣ, ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು ಅರ್ಜಿ ಸಲ್ಲಿಸಬೇಕಂತೇಳಿ ಕೆಲವು ಭಾಳಷ್ಟು ವ್ಯಕ್ತಿಗಳು ಹೇಳೋ ಅಂಥದ್ದಾಗ್ತಾ ಇದೆ. ನಿಜವಾಗೂ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಇದನ್ನು ಗಮನದಲ್ಲಿಟ್ಕೊಂಡು ಕೇಳಿಸ್ಕೋಬೇಕು, ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು, ಎ ಖಾತೆ ಆಗಿರ್ತಕ್ಕಂಥವರು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸೋವಂಥದ್ದು ಬೇಡ. ಕಾರಣ, ಒಂದು ವೇಳೆ ಫ್ರೆಶ್ ಕಾಪಿ ಬೇಕು ಅಂತ ಹೇಳಿದ್ರೆ ತಾವು ಅರ್ಜಿ ಸಲ್ಲಿಸಬೇಕಾಗ್ತದೆ. ಈಗ ಬಿ ಖಾತೆ ಆಂದೋಲನ ನಡೀತಾ ಇದೆ ಸರ್ಕಾರದ ವತಿಯಿಂದ. ಇದನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸ್ಕೋಬೇಕು. ಎಕ್ಸ್ಪೆಷಲಿ ಏನು ಗ್ರಾಮ ಠಾಣೆಯಿಂದ ನಮಗೇನು ಹಸ್ತಾಂತರ ಆಗಿತ್ತು ನಮಗೆ ಬುಕ್ಕುಗಳು, ಅದರಲ್ಲಿ ಸುಮಾರು ಒಂದು 6,000ಕ್ಕಿಂತ ಹೆಚ್ಚು ನಿವೇಶನಗಳಿಗೆ ನಾವು ಅಧಿಕೃತವಾಗಿ ಯಾವುದೇ ಒಂದು ದಾಖಲೆಗಳು ಕೊಟ್ಟಿರ್ತಕ್ಕಂಥದ್ದು ಇರಲಿಲ್ಲ. ಅವರಿಗೆ ಮೂಲಭೂತ ಸೌಕರ್ಯಗಳು ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ. ಅಂಥವ್ರಿಗೆ ಅವರು ಕಂದಾಯ ಕಟ್ಟೋದಕ್ಕೆ ರೆಡಿ ಇದ್ದರು, ಆದರೆ ದಾಖಲೆ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವರ ಆಸ್ತಿಗೆ ಅವರು ದಾಖಲೆ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಈಗ ಬಂದಿದೆ. ಈ ಅವಕಾಶನ ಯಾರು ಕೈ ಬಿಡಬೇಡಿ, ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಅಧಿಕೃತವಾಗಿ 14 ಒಂದು ಕೊಳಚೆ ಪ್ರದೇಶ ಅಂತೇಳಿ ನಿಗದಿಯಾಗಿದೆ. ಆ 14 ಕೊಳಚೆ ಪ್ರದೇಶದ ನಿವಾಸಿಗಳು, ಎಕ್ಸಾಂಪಲ್ ತಗೊಳ್ಳಿ, ಈಗ ಮುನ್ಸಿಪಲ್ ಕಾಲೇಜ್ ಮುಂದೆ ಸುಮಾರು 600ಕ್ಕಿಂತ ಹೆಚ್ಚು ಮನೆಗಳಿದ್ದಾವೆ. ಅಲ್ಲಿ ಒಂದು ಮನೆಗೂ ದಾಖಲೆಗಳಿಲ್ಲ. ಕಾರಣ, ಅಲ್ಲಿ ಸುಮಾರು 40ರಿಂದ 50 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಂದವಾರದಲ್ಲಿ, ಗಂಗನಮಿದ್ದಿಯಲ್ಲಿ, ನಮ್ಮ ಇಂದಿರಾನಗರದಲ್ಲಿ, ಅದೇ ರೀತಿ ಕೆಳಗಿನ ತೋಟದಲ್ಲಿ, ಇನ್ನು ಹಲವಾರು ಜಾಗದಲ್ಲಿ, ಅಂದರೆ 14 ಜಾಗದಲ್ಲಿ ಗ್ರಾಮ ಠಾಣೆ ಇದ್ದರೂ ಕೂಡ ಅವರಿಗೆ ಯಾವುದೇ ದಾಖಲೆಗಳಿಲ್ಲ. ಅಂಥವ್ರಿಗೆಲ್ಲನೂ ಕೂಡ ಈಗಾಗಲೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ನಮ್ಮ ಆಯುಕ್ತರಿಗೂ ಗಮನಕ್ಕೆ ತಂದಿದ್ದೀವಿ. ಯಾರು ಸ್ಲಂ ಬೋರ್ಡು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೂಡಲೇ ಒಂದು 2-3 ದಿನಗಳಲ್ಲಿ ಅವ್ರನ್ನ ಕರೆಸೋವಂಥದ್ದಾಗಬೇಕು. ಅವರು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಇಂಥ ಒಂದು ಆದೇಶದ 3 ತಿಂಗಳು ಇರೋದರಿಂದ ಅಷ್ಟರೊಳಗಡೆ ಅವ್ರಿಗೆ ಹಕ್ಕುಪತ್ರಗಳನ್ನು ನೀಡಿ
ನಮ್ಮ ನಗರಸಭೆಯಲ್ಲಿ ಖಾತೆಗಳಾಗಿ ಪರಿವರ್ತನೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ದೀವಿ. ಈಗಾಗಲೇ ಹಂಚಿರುವ ಕರಪತ್ರಗಳಲ್ಲಿ 14 ದಾಖಲೆ ಅಗತ್ಯವಿದೆ ಎಂದು ನಮೂದಿಸಲಾಗಿದೆ. ಇದರಿಂದ ನಾಗರಿಕರು ಹೆಚ್ಚು ಆತಂಕ ಪಡುವ ಜೊತೆಗೆ ಇಸಿ ಸೇರಿದಂತೆ ಇತರೆ ದಾಖಲೆಗಳಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಾಗರಿಕರು ಈ ಯಾವುದೇ ಪ್ರಚಾರಗಳಿಗೆ ಕಿವಿಗೂಡದೆ ಆ ಕರಪತ್ರಗಳಿಗೆ ಆದ್ಯತೆ ನೀಡಬೇಕಾದ ಅಗತ್ಯವಿಲ್ಲ. ನಗರಸಭೆ ಇದೀಗ ಕರಪತ್ರಗಳನ್ನು ಮುದ್ರಿಸಿದ್ದು ಅದರಲ್ಲಿ ಖಾತೆಗೆ ಅಗತ್ಯವಿರುವ ದಾಖಲೆಗಳ ಬಗ್ಗೆ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ನಗರಸಭೆ ಕರಪತ್ರಗಳಲ್ಲಿರುವ ದಾಖಲೆಗಳನ್ನು ನಾಗರಿಕರು ಒದಗಿಸಿದರೆ ಖಾತೆ ಸಿಗಲಿದೆ ಎಂದು ನಾಗರಾಜ್ ತಿಳಿಸಿದರು. ಇನ್ನು ಸರ್ಕಾರದ ಆದೇಶದಂತೆ 1 ವರ್ಷದ ತೆರಿಗೆಯನ್ನು ದುಪ್ಪಟ್ಟು ಪಾವತಿಸಬೇಕಾದ ಅಗತ್ಯವಿದೆ. ನಾಗರಿಕರು ನಗರಸಭೆಗೆ ತೆರಿಗೆ ಪಾವತಿಸಿ ಇದರಿಂದ ನಗರ ಅಭಿವೃದ್ಧಿಯಾಗಲಿದೆ. ಹಾಗಾಗಿ ನಗರದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುವಂತೆ ಅವರು ಕೋರಿದರು. ಎ ಮತ್ತು ಬಿ ಖಾತೆಗೆ ಒಂದೇ ಅರ್ಜಿ ಇರುತ್ತದೆ. ನಗರಸಭೆ ಅಧಿಕಾರಿಗಳಿಂದ ಅರ್ಜಿ ಪಡೆದು ಭರ್ತಿ ಮಾಡಿ ಸಲ್ಲಿಸುವ ಮೂಲಕ ಖಾತೆ ಪಡೆಯಿರಿ. ನಿಮ್ಮ ಆಸ್ತಿಗೆ ನೀವೇ ಹಕ್ಕುದಾರರಾಗಿ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ನಾಗರಾಜ್ ಮನವಿ ಮಾಡಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರವನ್ನು ಮಾದಕ ವಸ್ತು ಮುಕ್ತ ನಗರವಾಗಿ ಮಾಡುವ ಗುರಿ ಹೊಂದಿರುವ ಪೊಲೀಸ್ ಇಲಾಖೆ ಮಂಗಳವಾರ ರಾತ್ರಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 35.64 ಕೆಜಿ ಗಾಂಜಾ ವಶಕ್ಕೆ ಪಡಿಸಿಕೊಳ್ಳುವ ಜೊತೆಗೆ 1 ಕಾರು ಮತ್ತು 5 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟಕ್ಕೆ ಅವಕಾಶವಿಲ್ಲ ಎಂಬ ಸಂದೇಶವನ್ನು ಪೊಲೀಸರು ಸಾರಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ದಿನೇ ದಿನೇ ಮಾದಕ ವಸ್ತುಗಳ ರಾಜಧಾನಿಯಾಗಿ ಬದಲಾಗುತ್ತಿದೆ ಎಂಬ ಅಪವಾದ ಹೊತ್ತಿತ್ತು. ಈ ಅಪವಾದದಿಂದ ದೂರವಾಗುವ ಜೊತೆಗೆ ಚಿಕ್ಕಬಳ್ಳಾಪುರವನ್ನು ಮಾದಕ ವಸ್ತು ಮುಕ್ತ ಜಿಲ್ಲೆಯಾಗಿ ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಪಣ ತೊಟ್ಟಿದ್ದರು. ಅದರ ಭಾಗವಾಗಿ ನಿನ್ನೆ ರಾತ್ರಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು ಬರೋಬ್ಬರಿ 35.64 ಕೆಜಿ ಗಾಂಜಾ ವಶಕ್ಕೆ ಪಡೆಯುವ ಜೊತೆಗೆ 1 ಕಾರು ಜಪ್ತು ಮಾಡಿ 5 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಒಂದೇ ಕುಟುಂಬದ 3 ತಲೆಮಾರಿನವರು ಗಾಂಜಾ ಸಾಗಾಟ ಮತ್ತು ಮಾರಾಟದಲ್ಲಿ ಭಾಗಿಯಾಗಿರುವುದು ಬಹಿರಂಗವಾಗಿದ್ದು ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ. ಅಲ್ಲದೆ ಈ ಆರೋಪಿಗಳ ವಿರುದ್ಧ ಫೋಕ್ಸೋ ಸೇರಿದಂತೆ ಬೆಂಗಳೂರು ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಗಾಂಜಾ ಪ್ರಕರಣಗಳು ದಾಖಲಾಗಿದ್ದು ಇವರ ವೃತ್ತಿಯೇ ಗಾಂಜಾ ಸಾಗಾಟ ಮತ್ತು ಮಾರಾಟ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಪ್ರಕರಣದಲ್ಲಿ ದೇವಮ್ಮ ಎಂಬ 38 ವರ್ಷದ ಮಹಿಳೆಯನ್ನು ಬಂಧಿಸಲಾಗಿದ್ದು ಈಕೆಯ ತಂದೆ 63 ವರ್ಷದ ಮಾರಪ್ಪ ಮತ್ತು ಆಕೆಯ ಮಗ 18 ವರ್ಷದ ಅಪ್ರಾಪ್ತ ಯುವಕನೊಬ್ಬನನ್ನು ಬಂಧಿಸಲಾಗಿದೆ. ಇದರಿಂದ ಒಂದೇ ಕುಟುಂಬದ 3 ತಲೆಮಾರು ಗಾಂಜಾ ಮಾರಾಟದಲ್ಲಿ ನಿರತರಾಗಿರುವುದು ಬೆಳಕಿಗೆ ಬಂದಿದ್ದು ಜಿಲ್ಲಾ ಪೊಲೀಸ್ ಇಲಾಖೆಯನ್ನೇ ಈ ವಿಚಾರ ಬೆಚ್ಚಿ ಬೀಳಿಸುವಂತಾಗಿದೆ. ಇನ್ನು ಡಿವೈಎಸ್ಪಿ ರಾವಿಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದ್ದು ಈ ವೇಳೆ 35 ಕೆಜಿ ಗಾಂಜಾ ಜೊತೆಗೆ 5 ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಚಿಂತಾಮಣಿ ತಾಲೂಕಿನ ಮಾಡಿಗೆರೆ ಕ್ರಾಸ್ನಲ್ಲಿ ಬರುತ್ತಿದ್ದ ಕಾರಿನ ಮೇಲೆ ದಾಳಿ ನಡೆಸಿ ತನಿಖೆ ನಡೆಸಿದಾಗ ಕಾರಿನಲ್ಲಿ 35.64 ಕೆಜಿ ಗಾಂಜಾ ಇರುವುದು ಬೆಳಕಿಗೆ ಬಂದಿದೆ. ಹಾಗಾಗಿ ಕಾರಿನ ಜೊತೆಗೆ ಕಾರಿನಲ್ಲಿದ್ದ 5 ವಶಕ್ಕೆ ಪಡೆಯಲಾಗಿದೆ.
ಗಾಂಜಾ ಪ್ರಕರಣದಲ್ಲಿ ಬಂಧಿತರಾಗಿರುವ ದೇವಮ್ಮ ವಿರುದ್ಧ ತುಮಕೂರು, ಬೆಂಗಳೂರು ಜಿಲ್ಲೆಯಲ್ಲಿಯೂ ಗಾಂಜಾ ಪ್ರಕರಣಗಳು ದಾಖಲಾಗಿವೆ. ದೇವಮ್ಮ ಮಗನ ಮೇಲೆ ಫೋಕ್ಸೋ ಪ್ರಕರಣ ಇರುವುದು ಬಹಿರಂಗವಾಗಿದೆ. ಇವರೊಂದಿಗೆ ವೆಂಕಟರಮಣ ಮತ್ತು ಆದಿನಾರಾಯಣ ಎಂಬುವವರನ್ನು ಬಂಧಿಸಲಾಗಿದೆ. ಬಂಧಿತರು ಬಾಗೇಪಲ್ಲಿ ತಾಲೂಕಿನ ನಿವಾಸಿಗಳೆಂದು ತಿಳಿದು ಬಂದಿದ್ದು, ಆರೋಪಿಗಳು ಆಂಧ್ರಪ್ರದೇಶದ ವಿಶಾಖಪಟ್ಟಣದಿಂದ ಗಾಂಜಾ ತಂದು ಜಿಲ್ಲೆಯಲ್ಲಿ ಮಾರುತ್ತಿದ್ದಾರೆ ಎಂಬ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ. ವಿಶಾಖಪಟ್ಟಣಂನಿಂದ ರೈಲಿನ ಮೂಲಕ ತಿರುಪತಿಗೆ ಗಾಂಜಾ ಸಾಗಿಸುತ್ತಿರುವುದು ವಿಚಾರಣೆ ವೇಳೆ ತಿಳಿದು ಬಂದಿದೆ. ಬ್ಯಾಗುಗಳಲ್ಲಿ ತುಂಬಿದ ಗಾಂಜಾವನ್ನು ರೈಲಿನ ಜನರಲ್ ಕಂಪಾರ್ಟ್ಮೆಂಟ್ನಲ್ಲಿ ಸಾಗಿಸಿದರೆ ಮಹಿಳೆ ಎಂಬ ಕಾರಣಕ್ಕೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂದು ಇದೇ ಮಾದರಿಯಲ್ಲಿ ಇವರು ಗಾಂಜಾ ಸಾಗಿಸುತ್ತಿರುವುದಾಗಿ ವಿಚಾರಣೆ ವೇಳೆ ಬಹಿರಂಗವಾಗಿದೆ. ತಿರುಪತಿಗೆ ಲಾರಿನಲ್ಲಿ ಗಾಂಜಾ ತಂದು ಅಲ್ಲಿಂದ ರಸ್ತೆ ಮೂಲಕ ಮುಳಿಬಾಗಿಲು, ಶ್ರೀನಿವಾಸಪುರ ಮೂಲಕ ಜಿಲ್ಲೆಗೆ ತಂದು ಮಾರಾಟ ಮಾಡುತ್ತಿದ್ದರು. ಚಿಂತಾಮಣಿ ತಾಲೂಕಿನ ಮಾಡಿಗೆರೆ ಕ್ರಾಸ್ಗೆ ಬರುವ ವೇಳೆಗೆ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಎಸ್ಪಿ ಕುಶಾಲ್ ಚೌಕ್ಸೆ, ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ನಿಯಂತ್ರಣಕ್ಕೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಡಿಸ್ಟ್ರಿಕ್ಟ್ ಲಿಮಿಟ್ಸ್ ಅಲ್ಲಿ ನಿನ್ನೆ ರಾತ್ರಿ ಸೈನ್ ಸ್ಟೇಷನ್ ಡಿವೈಎಸ್ಪಿ ರವಿಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ನೇತೃತ್ವದಲ್ಲಿ ಒಂದು ಗಾಂಜಾದು ರೇಡ್ ಮಾಡಿದ್ದೀವಿ. ಆ ರೇಡ್ ಆಗಿದೆ ಚಿಂತಾಮಣಿ ಮಡಿಕೇರಿ ಕ್ರಾಸ್ ಹತ್ರ ಶ್ರೀನಿವಾಸಪುರ ಹೋಗೋಕ್ಕೆ ದಾರಿ ಇದೆ, ಆ ದಾರಿ ಹತ್ರ ಮಡಿಕೇರಿ ಕ್ರಾಸಲ್ಲಿ ಆ ರೇಡ್ ಆಗಿದೆ. ಆ ಟೈಮ್ಗೆ ಮುಂದೆ XUV 500 ಮಹೇಂದ್ರ XUV 500 ವೆಹಿಕಲಲ್ಲಿ ಅವ್ರಿಗೆ ಟೋಟಲ್ ಅರೌಂಡ್ 35.64 kg ಗಾಂಜಾ ಸಿಕ್ಕಿದೆ. ಸೊ ಅರೌಂಡ್ 35.6 kg ಗಾಂಜಾ ಸಿಕ್ಕಿದೆ ಅವ್ರಿಗೆ. ಆ ಗಾಡಿ ಜೊತೆಗೆ ನಮಗೆ ಟೋಟಲ್ 5 ಜನ ಆರೋಪಿ ಸಿಕ್ಕಿದೆ. ಆ 5 ಜನ ಆರೋಪಿಯಲ್ಲಿ ಒಬ್ಬರು ಲೇಡಿ ಇದೆ, ಅವರದು ಹೆಸರು ದೇವಮ್ಮ. ಅವ್ರ ಮೇಲೆ ಬೇರೆ ಗಾಂಜಾ ಕೇಸಸ್ ಕೂಡ ಇದೆ ತುಮಕೂರು ಡಿಸ್ಟಿಕಲ್ಲಿ ಮತ್ತು ಬೆಂಗಳೂರು ಡಿಸ್ಟಿಕಲ್ಲಿ. ಜೊತೆಗೆ ಅವ್ರದ್ದು ತಂದೆ ಅವರು, ಈ ಲೇಡಿದು ತಂದೆ ಅವರು ಮಾರಪ್ಪ, ಅರೌಂಡ್ 63 ಇಯರ್ಸ್ ಏಜ್ ಇದೆ. ಲೇಡಿದು ಏಜ್ ಅರೌಂಡ್ 38 ಇಯರ್ಸ್ ಇದೆ. ಈ ಲೇಡಿದು ಮಗ ಅಂಜಿ, ಅವ್ರದ್ದು ಏಜ್ 18 ಇಯರ್ಸ್ ಇದೆ. ಅವ್ರ ಮೇಲೆ ಚೆಲ್ಲೂರು ಲಿಮಿಟ್ಸಲ್ಲಿ ಒಂದು ಪೋಕ್ಸೋ ಕೇಸ್ ಕೂಡ ಇದೆ. ಜೊತೆಗೆ 2 ಜನ ವೆಂಕಟರಮಣ ಮತ್ತು ಆದಿನಾರಾಯಣ್, ಈ ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವ್ರದ್ದು ಎಲ್ಲ 5 ಜನದು ವಾಸ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇದೆ. ಬಾಗೇಪಲ್ಲಿ ತಾಲೂಕಾ, ಚಿಂತಾಮಣಿ ಈ ಥರ ಇವರದು ಈಗ ಪ್ರೆಸೆಂಟಲ್ಲಿ ವಾಸ ಇದೆ. ಬೇಸಿಕಲಿ ನಮ್ಮ ಮಾಹಿತಿ ಪ್ರಕಾರ ಇವರು ವಿಶಾಖಪಟ್ಟಣಮಿಂದ, ಆಂಧ್ರ ಪ್ರದೇಶ್ ವಿಶಾಖಪಟ್ಟಣಮಿಂದ ಈ ಗಾಂಜಾಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ನಮ್ಮ ಡಿಸ್ಟ್ರಿಕ್ಗೆ ಬರ್ತಾ ಇದ್ದಾರೆ. ಬೇಸಿಕಲಿ ತಿರುಪತಿಯಿಂದ, ವಿಶಾಖಪಟ್ಟಣಮಿಂದ ಇವರು ತಿರುಪತಿಗೆ ಬಂದಿದ್ದಾರೆ. ತಿರುಪತಿಯಿಂದ ಇವರು ಮುಳಬಾಗಲ್ ಹತ್ರ ಬಂದಿದ್ದಾರೆ. ಮುಳಬಾಗಲಿಂದ ಇವರು ನಮ್ಮ ಶ್ರೀನಿವಾಸಪುರ ಲಿಮಿಟ್ಸಿಂದ ನಮ್ಮ ಡಿಸ್ಟ್ರಿಕ್ಗೆ ಎಂಟ್ರಿ ಮಾಡಿದ್ದಾರೆ ಚಿಂತಾಮಣಿ ಸೈಡಿಂದ. ಆ ಟೈಮ್ಗೆ ನಮ್ಮ ಟೀಮ್ ಅವರಿಗೆ ರೇಡ್ ಮಾಡಿ ಸ್ಟಾಪ್ ಮಾಡಿ ಇದನ್ನು ಸೀಸ್ ಮಾಡಿದ್ದಾರೆ ಗಾಂಜಾಗೆ. ಸೊ ನಮ್ಮ ಸೈನ್ ಸ್ಟೇಷನ್ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರದ್ದು ಎಫರ್ಟ್ಸ್ ಕಾರಣ ಬಗ್ಗೆ ಡೆಫಿನೆಟ್ಲಿ ನಾವು ಈ ಡಿಸ್ಟಿಕಲ್ಲಿ ಗಾಂಜಾ ಮತ್ತು ಬೇರೆ NDPS ವಸ್ತುಗಳು ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಆಂಧ್ರ ಪ್ರದೇಶದಿಂದ ಜಿಲ್ಲೆಗೆ ಗಾಂಜಾ ತರುವ ಆರೋಪಿಗಳು ಇದನ್ನು ಸಣ್ಣ ಸಣ್ಣ ಪೌಚ್ಗಳಾಗಿ ಮಾಡಿ ಸ್ಥಳೀಯ ಫೆಡ್ಲರ್ಗಳಿಗೆ ಮಾರಾಟ ಮಾಡುತ್ತಿದ್ದರು. ತನಿಖೆಯಲ್ಲಿ ಇತರೆ ಮಾಹಿತಿ ಹೊರಬರಲಿದೆ. ಈ ಹಿಂದೆಯೂ ಇದೇ ಕೆಲಸ ಮಾಡಿದ್ದು ನಿರಂತರವಾಗಿ ಇವರು ಗಾಂಜಾ ಸಾಗಾಣೆ ವೃತ್ತಿಯಾಗಿಸಿಕೊಂಡಿದ್ದಾರೆ. ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರಿನಲ್ಲಿಯೂ ಇವರ ವಿರುದ್ಧ ಪ್ರಕರಣಗಳಿವೆ. ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದು ತನಿಖೆ ನಡೆಸಲಾಗುತ್ತಿದೆ. ತನಿಖೆಯಲ್ಲಿ ಹೆಚ್ಚಿನ ವಿವರಗಳು ಬಹಿರಂಗವಾಗಲಿವೆ ಎಂದು ಎಸ್ಪಿ ತಿಳಿಸಿದ್ದಾರೆ. ಒರಿಸ್ಸಾ ಗಡಿಯಲ್ಲಿನ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಹೇರಳವಾಗಿ ಗಾಂಜಾ ಬೆಳೆಯುತ್ತಿದ್ದು ಅಲ್ಲಿಂದ ಜಿಲ್ಲೆಗೆ ಸಾಗಾಟ ನಡೆಯುತ್ತಿದೆ. ಇತ್ತೀಚೆಗೆ ಚಿಂತಾಮಣಿಯಲ್ಲಿ 5 kg ಗಾಂಜಾ ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಲಾಗಿದೆ.
ಪ್ರಸ್ತುತ ಬಂಧಿತರಾಗಿರುವ 5 ಮಂದಿ ಗಾಂಜಾ ಮಾರಾಟದಿಂದ ಆಸ್ತಿ ಮಾಡಿದ್ದರೆ ಅದನ್ನು ಸೀಸ್ ಮಾಡಲಾಗುವುದು ಎಂದು ಎಸ್ಪಿ ತಿಳಿಸಿದ್ದಾರೆ. ಅಲ್ಲದೆ ಈ ವರ್ಷದಲ್ಲಿ ಜಿಲ್ಲೆಯಾದ್ಯಂತ 10 ಕೆಜಿ ಗಾಂಜಾ ವಶಪಡಿಸಿಕೊಂಡು 9 ಪ್ರಕರಣ ದಾಖಲಾಗಿದೆ. 15 ದಿನಗಳಲ್ಲಿ ಸುಮಾರು 50 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾದಕ ವಸ್ತು ಮುಕ್ತ ಮಾಡುವ ಗುರಿಯೊಂದಿಗೆ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ಅಭಿನಂದಿಸುವುದಾಗಿ ಎಸ್ಪಿ ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಅದು ಗಡಿನಾಡು. ಅಲ್ಲಿ ಕನ್ನಡದ ಕಂಪು ಇರಲಿ, ಇಂಪು ಕೂಡ ಪಸರಿಸಲು ಕಷ್ಟಪಡಬೇಕಾದ ಸ್ಥಿತಿ. ಇಂತಹ ನೆಲದಲ್ಲಿ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ನಡೆಯೋ ಮೂಲಕ ಗಡಿಯಲ್ಲಿ ಕನ್ನಡದ ಕಹಳೆ ಮೊಳಗಿಸಲಾಗಿದೆ. ಅಲ್ಲದೆ ಬಾಗೇಪಲ್ಲಿಯಲ್ಲಿ ಕನ್ನಡದ ಕಲವರ ಮುಗಿಲು ಮುಟ್ಟಿದ್ದು ಸಾಹಿತ್ಯ ಪ್ರೇಮಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಡಾಕ್ಟರ್ ಎಚ್ ನರಸಿಂಹಯ್ಯ ಶತಮಾನೋತ್ಸವ ವೇದಿಕೆ ಕಾರ್ಯಕ್ರಮದಲ್ಲಿ ಸಮ್ಮೇಳನ ಅಧ್ಯಕ್ಷ ಶಾಂತಮೂರ್ತಿ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತೆಲುಗು ಭಾಷೆಯ ಪ್ರಾಬಲ್ಯವಿರುವ ಈ ಭಾಗದಲ್ಲಿ ಕನ್ನಡದ ಅಸ್ಮಿತೆಗಾಗಿ ಹಲವಾರು ಕನ್ನಡಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿವೆ. ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು 70ರ ದಶಕದಲ್ಲಿ ಹೋಟೆಲ್ ಸುಬ್ರಹ್ಮಣ್ಯರವರ ನೇತೃತ್ವದಲ್ಲಿ ಸಾಂಸ್ಕೃತಿಕವಾಗಿ ಆರಂಭವಾದ ಕನ್ನಡದ ಕೆಲಸಗಳು ನಂತರ ದಿನಗಳಲ್ಲಿ ಭಾಷೆ, ನೆಲ, ಜಲಗಳಿಗಾಗಿ ನಿರಂತರ ಚಟುವಟಿಕೆಗಳ ಮೂಲಕ ಕನ್ನಡದ ಕಂಪನ್ನು ಎಲ್ಲೆಡೆ ಪಸರಿಸಲು ಪ್ರಯತ್ನಗಳು ನಡೆದವು ಎಂದರು. ಇಂತಹ ನೆಲದಲ್ಲಿ ಜನರು ಬದುಕು ಸುಧಾರಿಸಿ ಕನ್ನಡ ಅಸ್ಮಿತೆಯನ್ನು ಉಳಿಸಲು ನಿರಂತರವಾಗಿ ಶಾಲಾ ಕಾಲೇಜುಗಳಲ್ಲಿ ಕವಿಗೋಷ್ಠಿ, ಉಪನ್ಯಾಸ ಮಾಲಿಕೆಗಳು, ರಾಷ್ಟ್ರೀಯ ನಾಡ ಹಬ್ಬಗಳ ಆಚರಣೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕನ್ನಡ ಭಾಷೆಯ ಉಳಿವಿಗಾಗಿ ಕನ್ನಡದ ಕೆಲಸಗಳು ಅತ್ಯಗತ್ಯ ಎಂದರು. ಈ ಭಾಗದಲ್ಲಿ ಯುವ ಜನತೆ ತಮ್ಮ ಬದುಕನ್ನು ಕಟ್ಟಿಕೊಡಲು ಮಹಾನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಅದನ್ನು ತಪ್ಪಿಸಲು ಉದ್ಯೋಗ ಸೃಷ್ಟಿ, ಕೈಗಾರಿಕೆಗಳು ಸ್ಥಾಪಿಸಬೇಕು. ಈ ಭಾಗದಲ್ಲಿ ರೈಲ್ವೆ ಸಂಪರ್ಕ ಕಲ್ಪಿಸಿ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಮನವಿ ಮಾಡಿದರು. ಪಾಪಾಗ್ನಿ ಚಿತ್ರಾನ್ನದರು ನಡುವಿನ ಈ ಪ್ರದೇಶವೇ ಐತಿಹಾಸಿಕ ಪಾಳ್ಯಗಾರಿಕೆ ಭೈರವ ಪಟ್ಟಣ ಎಂದು ಕರೆಯಲಾಗಿತ್ತು. ಮುಂದೆ ಪಾಳ್ಯಗಾರರು ತಮ್ಮ ಮಗಳಿಗೆ ಬಾಗಿನವಾಗಿ ಕೊಟ್ಟಂಥ ಹಳ್ಳಿ ಅದೇ ಬಾಗಿನ ಕೊಟ್ಟ ಹಳ್ಳಿ, ಅದೇ ಮುಂದೆ ಬಾಗೇಪಲ್ಲಿ ಆಗಿದೆ ಎಂಬುದು ಹಲವರ ಅಭಿಪ್ರಾಯ. ವಿಜಯನಗರ ಸಾಮ್ರಾಜ್ಯದ ಹಕ್ಕಬುಕ್ಕರಿಂದ ನಿರ್ಮಾಣಗೊಂಡ ಪಾತಪಾಳದ ಪಂಚಲ್ಲಿ ಅಥವಾ ಭೈರವೇಶ್ವರ ದೇವಸ್ಥಾನ, ಹಿರಣ್ಯೇಶ್ವರ ದೇವಸ್ಥಾನ, ಪಾಳ್ಯಗಾರರಿಂದ ಪೂಜಿಸಲ್ಪಟ್ಟ ಚಿತ್ರಾವತಿ ನಂಟಿನ ಗಡದ ಭೈರವೇಶ್ವರ ದೇವಸ್ಥಾನ, ಪರಗೋಡಿನ ಪಂಚಲಿಂಗ ದೇವಳ ಭೈರವ ಪಟ್ಟಣದ ಹೆಮ್ಮೆಯ ವಿಚಾರ. ಗುಮ್ಮನಾಯಕನಪಾಳ್ಯ, ದೇವಿಕುಂಟೆ, ಸೋಮಘಟ್ಟ ಮುಂತಾದ ಕೋಟೆ ಕೊತ್ತಲಗಳು ಅಳಿದು ಉಳಿದ ಐತಿಹಾಸಿಕ ಕುರುಹುಗಳಾಗಿವೆ. ಇಂದಿನ ವಿಶೇಷ ಶ್ರೀ ಗರ್ಜನ್ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಶ್ರೀ ಧರ್ಮೇಂದ್ರಿಯ ಜನಿಸಿರುವ ಪೌರಾಣಿಕ ಹಿನ್ನೆಲೆಯಲ್ಲಿ ಇರುತ್ತದೆ. ನಮ್ಮ ಜನರು ಶಾಂತಿ, ಸಹನೆ, ಸಹಬಾಳ್ವೆಗೆ ಹೆಸರಾದವು. ಸಂಸ್ಕೃತಿಯ ಬಾಗೇಪಲ್ಲಿ ಇಂದಿನ ಕೋಲಾರದ ಗಂಗದ ಈ ಪ್ರದೇಶದಲ್ಲಿ ಪ್ರಾಕೃತಿಕ ಕನ್ನಡ ಆಡುಭಾಷೆಯಾಗಿತ್ತು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಸಮ್ಮೇಳನಾಧ್ಯಕ್ಷ ಶಾಂತಮೂರ್ತಿಯವರು ತಮ್ಮ ಪ್ರೌಢಶಾಲಾವಧಿಯಲ್ಲಿ ಗುರುಗಳಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಸಂತೋಷ ತಂದಿದೆ. ಅವರಂತಹ ಗುರುಗಳ ಆಶೀರ್ವಾದವೇ ನಾನು ಶಾಸಕನಾಗಲು ಸಾಧ್ಯವಾಗಿದೆ. ಬಾಗೇಪಲ್ಲಿಯಲ್ಲಿ ಖಂಡಿತವಾಗಿಯೂ ಭಾಗ್ಯನಗರವಾಗುತ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಕನ್ನಡ ಭವನ ನಿರ್ಮಾಣಕ್ಕೆ ಸ್ಥಳ ನಿಗದಿ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕನ್ನಡದ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಎಂದರು. ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅವರು. ನಮ್ಮ ತಹಸೀಲ್ದಾರರು ಮಾತನಾಡಿದರು. ಕನ್ನಡ
ಸಾಹಿತ್ಯ ಸಮ್ಮೇಳನ ಏಕದಿವಸ ಆಚರಣೆ ಮಾಡ್ತಾ ಇದ್ದೀವಿ, ಎಲ್ಲದರ ಬಗ್ಗೆ ಮಾತನಾಡ್ತಾರೆ. ಅದು ವಿಶೇಷವಾಗಿ ನಮ್ಮ ಗುರುಗಳು ಸಮ್ಮೇಳನ ಅಧ್ಯಕ್ಷರಾಗಿದ್ದಾಗ ನಾನು ಶಿಷ್ಯನಾಗಿ ಹೆಚ್ಚಿಗೆ ಮಾತನಾಡೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ಒಂದು 2-3 ಮಾತುಗಳನ್ನು ನಾನು ಮುಗಿಸ್ತೀನಿ. ಸ್ನೇಹಿತರೆ, ಬಾಗೇಪಲ್ಲಿಯಲ್ಲಿ ಇಷ್ಟು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ಒಂದು ಸಮಾರಂಭ ನಡೆಯಲು ನಮ್ಮ ತಾಲೂಕಿನ ಅಧ್ಯಕ್ಷರು, ಅವರ ಪದಾಧಿಕಾರಿಗಳು, ಅವರು ಸ್ನೇಹಿತರ ಕಾರಣ ಅಂತ ನಾನಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೆ, ಪಾಪ ಬೆಂಗಳೂರಿಗೆ ಹೋಗಿ ಈ ಸಾಮಗ್ರಿಗಳು ತರಕ್ಕೆ ಮೂಟಿಗಳು ತಲೆ ಮೇಲೆ ಹೊಡ್ಕೊಂಡು ಮಾರ್ಕೆಟ್ ಎಲ್ಲ ತಿಂತಾ ಇದ್ದ ಒಂದು ಫೋಟೋ ಹಾಕಿದ್ರೆ ನೋಡಿದೆ. ಪಾಪ ನಿಜವಾಗ್ಲೂ ನನಗೆ ಖುಷಿ ಆಯಿತು. ಪಾಪ ಅವರು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಮದುವೆಯೋ ಗ್ರೂಪ್ ಪ್ರಾಜೆಕ್ಟ್ ಆ ಒಂದು ಲಿಸ್ಟ್ ಗೊತ್ತೀವಿ. ಆದರೆ ಕನ್ನಡಕ್ಕಾಗಿ ಇವತ್ತು ಇಷ್ಟು ಪಾಪ ಹಗಲಿರುಳು ದುಡಿದವರಿಗೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಮೇಲೆ ಪರವಾಗಿ ನಾನು ಅವರಿಗೆಲ್ಲ ಅಭಿನಂದನೆ ಇಷ್ಟಪಡ್ತೀನಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಚ್ಚುಕಟ್ಟಾಗಿ ನಡೆಯಲು ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಸಹಕಾರ ನೀಡಿದ್ದಾರೆ. ತಹಶೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳು ಸಹಕಾರ ಕೊಟ್ಟು ಸಮ್ಮೇಳನ ಅದ್ದೂರಿಯಾಗಿ ನಡೆಯಲು ಸಹಕಾರ ಕೊಟ್ಟ ಎಲ್ಲರಿಗೂ ಆಭಾರಿಯಾಗಿದ್ದೇನೆ ಎಂದರು. ತಹಶೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾ ಕೋಡಿ ರಂಗಪ್ಪ ಮಾತನಾಡಿದರು. ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ತಾಲೂಕಿನ 50 ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪದಕ ಮತ್ತು ಪ್ರಮಾಣ ಪತ್ರ ನೀಡಲಾಯಿತು. ಇದಕ್ಕೂ ಮೊದಲು ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭುವನೇಶ್ವರಿ ಮಾತೆ ಮತ್ತು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಸಲಾಯಿತು. ಕನ್ನಡ ಸಾಹಿತ್ಯ ಸಮ್ಮೇಳನ ಮೆರವಣಿಗೆ ವೇಳೆ ತಮಟೆಗಳ ಸದ್ದಿಗೆ ಸಂಭ್ರಮದಿಂದ ಗಣ್ಯರು ಕುಣಿದಾಡಿದರು. ಮಧ್ಯಾಹ್ನದ ನಂತರ ಕವಿಗೋಷ್ಠಿ ಹಾಗೂ ವಿಚಾರಗೋಷ್ಠಿ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ನರಸಿಂಹಪ್ಪ, ಎಜಿ ಸುಧಾಕರ್, ಚಿಕ್ಕ ಕೈವಾರಯ್ಯ, ಬಾಣಾವರಪಲ್ಲಿ ಶ್ರೀನಿವಾಸ್, ರಾಜೇಶ್ ಮಣಿಕಂಠ, ಬಾಣಾಲಪಲ್ಲಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಆತ ಸರ್ಕಾರಿ ಅಧಿಕಾರಿ. ಸರ್ಕಾರದ ಕೆಲಸ ಮಾಡಿ ಸಂಬಳ ಪಡೆಯೋ ಬದಲು ಮುಜರಾಯಿ ಇಲಾಖೆಯ ಲಕ್ಷ ಹಣ ತಹಸೀಲ್ದಾರ್ ಸಹಿ ಹಾಗೂ ಸೀಲ್ ದುರ್ಬಳಕೆ ಮಾಡಿಕೊಂಡು ನುಂಗಿ ನೀರು ಕುಡಿದು ಅರೆಸ್ಟ್ ಆಗಿದ್ದ. ಇದೀಗ ವಂಚಕ ಆರ್ಐನನ್ನ ಅಮಾನತು ಮಾಡಿ ಆದೇಶಿಸಲಾಗಿದ್ದು, ಲಪಟಾಯಿಸಿದ ಹಣ ಸರ್ಕಾರಕ್ಕೆ ವಸೂಲಿ ಮಾಡಲಾಗಿದೆ. ಈ ಫೋಟೋದಲ್ಲಿ ಕಾಣುತ್ತಿರೋ ಸರ್ಕಾರಿ ಅಧಿಕಾರಿ ಹೆಸರು ಹೇಮಂತ್ ಕುಮಾರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿರೋ ಈತ ಲಕ್ಷ ಗುಳುಂ ಮಾಡಿ ಜೈಲು ಸೇರಿದ್ದಾನೆ. ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯಲ್ಲಿ ಆರ್ಐ ಆಗಿ ಕೆಲಸ ಮಾಡುತ್ತಿದ್ದ ಹೇಮಂತ್ ಸಾಸಲಿಗೆ ಬರುವ ಮೊದಲು ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ. ಇಲಾಖೆಯ ಬಗ್ಗೆ ಹೆಚ್ಚು ಮಾಹಿತಿ ತಿಳಿದಿದ್ದರಿಂದ 2023ರಿಂದ ಈವರೆಗೆ 2 ತಹಶೀಲ್ದಾರ್, ಒಬ್ಬ ಕೇಸ್ ವರ್ಕರ್ ಸಹಿ ಮತ್ತು ಸೀಲ್ ಬಳಸಿ ಸುಮಾರು 60 ಲಕ್ಷದವರೆಗೂ ಹಣ ನುಂಗಿ ನೀರು ಕುಡಿದಿದ್ದ. ತಹಶೀಲ್ದಾರ್ ವಿಭಾವಿದ್ಯಾ ರಾಥೋಡ್ಗೆ ಮುಜರಾಯಿ ದೇವಾಲಯದ ಹಣ ಸಂದಾಯವಾಗಿಲ್ಲ ಎಂಬ ಮಾಹಿತಿ ತಿಳಿದು ತನಿಖೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಗ್ಗೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ತಹಶೀಲ್ದಾರ್ ದೂರು ಸಲ್ಲಿಸಿದ ಹಿನ್ನೆಲೆ ಆರ್ಐನನ್ನ ಬಂಧಿಸಲಾಗಿದೆ. ಇದೀಗ ಆರ್ಐನನ್ನ ಅಮಾನತು ಮಾಡಿ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ಅಮಾನತು ಆಗಿರೋ ಆರ್ಐ ಮುಜರಾಯಿ ಹಣ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿ ಡ್ರಾ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಮಹಿಳೆಯೊಬ್ಬರ ಕೆನರಾ ಬ್ಯಾಂಕ್ ಖಾತೆಗೆ ಹಂತವಾಗಿ ಹಣ ವರ್ಗಾವಣೆ ಮಾಡಿದ್ದು, ಬಳಿಕ ಮಹಿಳೆಯ ಖಾತೆಯಿಂದ ಬೇರೊಂದು ಖಾತೆಗೆ ಹಣ ಬದಲಾವಣೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಮಂಕುಬೂದಿ ಎರಚುತ್ತಿದ್ದ.
ಆರೋಪಿ ಹಣ ಡ್ರಾ ಮಾಡಿ ಐಷಾರಾಮಿ ಜೀವನ ನಡೆಸಲು ಸೈಟ್ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಲು ಹೊರಟಿದ್ದ. ಮನೆ ನಿರ್ಮಾಣಕ್ಕೆ ಲಕ್ಷ ಹಣ ಬೇಕಾಗಿತ್ತು. ಹಣ ಹೊಂದಿಸಲು ಆಗದ ವೇಳೆ ಹೀಗೆ ತಹಶೀಲ್ದಾರ್ ನಕಲಿ ಸಹಿ ಮಾಡಿ ಇಲಾಖೆಯ ಹಣ ಡ್ರಾ ಮಾಡಿಕೊಂಡು ಸರ್ಕಾರಕ್ಕೆ ಪಂಗನಾಮ ಹಾಕಿರೋದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಇದೀಗ ಬಂಧನವಾದ ನಂತರ ಆರ್ಐನನ್ನ ಅಮಾನತು ಮಾಡಲಾಗಿದ್ದು, ಮುಜರಾಯಿ ಇಲಾಖೆಯಿಂದ ಲಪಟಾಯಿಸಿದ್ದ 63 ಲಕ್ಷ ಹಣವನ್ನ ಆರ್ಐ ಕುಟುಂಬದಿಂದ ವಸೂಲಿ ಮಾಡಲಾಗಿದೆ ಎಂದು ತಹಶೀಲ್ದಾರ್ ತಿಳಿಸಿದ್ದಾರೆ. ಅದು ಲಾಸ್ಟ್ ಟ್ಯೂಸ್ಡೇ ಒಂದು FIR ಲಾಂಚ್ ಮಾಡ್ತೀನಿ. ಯಾಕಂದರೆ ನಮಗೆ ಹಣ ವೆರಿಫೈ ಮಾಡಿದಾಗ ವೇರಿಯೇಷನ್ ಬರ್ತಿದೆ, ಒಂದು ದೇವಸ್ಥಾನದ ಪೇಮೆಂಟ್ ಆಗಿಲ್ಲ ಅನ್ನೋ ವಿಚಾರಕ್ಕೆ ವೆರಿಫೈ ಮಾಡ್ತಾ ಇದ್ವಿ ನಾವು. ಅವಾಗ ವೇರಿಯೇಷನ್ ಬಂತಂತ ಇಮಿಡಿಯೇಟ್ಲಿ FIR ಲಾಂಚ್ ಮಾಡಿದಾಗ ವಿತಿನ್ 24 ಅವರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ವಿತಿನ್ 24 ಅವರ್ಸಲ್ಲಿ ದೇ ಟ್ರೇಸ್ಡ್ ಹಿಮ್. ಹಿಂದೆ ಕೇಸ್ ವರ್ಕರ್ ಇದ್ದವರು ಅದರಲ್ಲಿ 3 ಜನದ್ದು ಫೋರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವೆರಿಫೈ ಆಯಿತು. ಬಟ್ ಮೋಸ್ಟ್ ಆಫ್ ದ ಪೇಮೆಂಟ್ ತೊಗೊಳೋದಕ್ಕೆ ಅವರು ಹೆಂಡ್ತಿನೇ ಹೋಗಿರೋದ್ರಿಂದ ಅವರು ಅದು ನಾನು ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿಲ್ಲದಲ್ಲೇ ಶಿ ವಾಸ್ ಇನ್ನೋಸೆಂಟ್. ಅದರಲ್ಲಿ ಅವರು ನಾನು ಹೋಗಿ ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದು ಏನು ಎಷ್ಟು ಲ್ಯಾಪ್ಸಸ್ ಆಗಿದೆ, ಅವ್ರ ಹೆಂಡ್ತಿ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ. ಅವರು ಈಸ್ ಅಂಡರ್ ಸಸ್ಪೆನ್ಷನ್ ಆ್ಯಂಡ್ ಕ್ರಿಮಿನಲ್ ಚಾರ್ಜಸ್ ಫ್ರೇಮ್ ಆಗಿದೆ. ಈವನ್ ಸೆಂಟ್ ಟು JC ಹೋಗಿದ್ದಾರೆ. ಬಾಕಿ ಇಲಾಖೆ ವಿಚಾರಣೆ ಮತ್ತು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಎರಡೂ ಪ್ಯಾರಲಲ್ ಆಗಿ ವಿಚಾರಣೆ ನಡೀತಾ ಇದೆ. ಸುಮಾರು 63 ಲಕ್ಷ 16,000-17,000 ಅಷ್ಟು ವೇರಿಯೇಷನ್ ಬಂದಿತ್ತು. ಅದರದ್ದು ಎಲ್ಲ ರೀಪೇಮೆಂಟ್ ಆಗಿದೆ ಅಂತ ಬ್ಯಾಂಕಿಂದ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಪ್ಯಾರಲಲ್ ನಮ್ಮದು ಕ್ರಿಮಿನಲ್ ಪ್ರೊಸೀಡಿಂಗ್ಸು ಮತ್ತು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸು ಎರಡೂ ನಡೀತಿದೆ. ಬಟ್ ಸರ್ಕಾರಕ್ಕೆ ಆಗ್ತಿದ್ದ ನಷ್ಟ ಸದ್ಯಕ್ಕೆ ನಮಗೆ ಗಮನಕ್ಕೆ ಬಂದು ಅದ್ರ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದಕ್ಕೆ ಎಲ್ಲ ನಮ್ಮ ಸರ್ಕಾರದ ದುಡ್ಡು ವಾಪಸ್ ಬಂದಿದೆ. ಪೊಲೀಸಿಂದ ಕೊಟ್ಟಿದ್ದ ಮಾಹಿತಿ, ಅವ್ರ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಪೊಲೀಸಿಂದ ಕೊಟ್ಟಿದ್ದ ಮಾಹಿತಿ, ಅವರು ಒಂದು ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಮನೆ ತೊಗೊಂಡು ಅದು ರಿನೋವೇಷನ್ ಏನೋ ಮಾಡ್ತಿದ್ರು, ಅದಕ್ಕೆ ಹಣ ಬೇಕಾದ ಟೈಮಲ್ಲೆಲ್ಲ ಈ ಥರ ದುರ್ಬಳಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಥ್ರೂ ಪೊಲೀಸ್ ನನಗೆ ಗೊತ್ತಾಗಿದ್ದು. ಬಿಕಾಸ್ ಇಮಿಡಿಯೇಟ್ಲಿ ನಾನು FIR ಮಾಡಿದ್ಮೇಲೆ ಅವರು ನನಗೆ ಟಚಲ್ಲಿ ಬಂದಿಲ್ಲ. ಅವ್ರು ಇಮಿಡಿಯೇಟ್ಲಿ ಅರೆಸ್ಟ್ ಆಗಿದ್ದಾರೆ ವಿತಿನ್ 24 ಅವರ್ಸ್. ಹೌದು, ಅಂದರೆ ಇವರು ಆವಾಗ ಇದ್ದರು, ಲಾಸ್ಟ್ ಪ್ರೀವಿಯಸ್ ಕೇಸ್ ವರ್ಕರ್ ಇದ್ದರು. ಇನ್ನೊಬ್ಬರು ಕೇಸ್ ವರ್ಕರ್ದು ಇಬ್ರದ್ದು ಫೋರ್ಸ್ ಮಾಡಿದ್ದಾರೆ. ಅವರು ಚಾರ್ಜ್ ಕೊಡ್ದಲ್ಲೇ ಫೋರ್ಸ್ ಮಾಡಿದ್ದಾರೆ. ಇಬ್ರದ್ದು ಮಾಡ್ಯಾರೆ, ಹಿಂದಿನ ತಹಶೀಲ್ದಾರ್ದು ಮಾಡ್ಯಾರೆ, ನಂದು ಮಾಡ್ಯಾರೆ. ಸೊ ಅದು ಪ್ಯಾರಲಲ್ ಆಗಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಡೀತಿದೆ. ಅದೇ ನಾನು ಹೇಳ್ದಾಗೆ ಒಂದು ದೇವಸ್ಥಾನದ್ದು ಪೇಮೆಂಟ್ ಆಗಿಲ್ಲ ಅಂತ. ಆ್ಯಕ್ಚುಲಿ ಆ ಅಕೌಂಟ್ ಅದು ಒಂದು ಇದ್ರದ್ದು ಮಲ್ಲಹಳ್ಳಿದು ಒಂದು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು, ವೆರಿಫೈ ಮಾಡ್ತಾ. ನಾಟ್ ಮಲ್ಲಹಳ್ಳಿ, ವಡ್ಗೇರದು ಒಂದು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಇದು ಮಾಡ್ತಿದ್ರು. ಯಾಕೆ ಇದು ಪೇಮೆಂಟ್ ಆಗಲಿಲ್ಲ ಅಂತ ನಾವು ವೆರಿಫೈ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಹತ್ರ ಯಾವುದು ಪೇಮೆಂಟ್ ಪೆಂಡಿಂಗ್ ಇಲ್ಲ, ಯಾಕೆ ಪೇಮೆಂಟ್ ಆಗಿಲ್ಲ ಅಂತ ವೆರಿಫೈ ಮಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ಗಮನಕ್ಕೆ ಬಂತು, ಇಮಿಡಿಯೇಟ್ಲಿ ಮಾಡಿದ್ವಿ. ವಿ ಕುಡ್ ಸೇವ್. ಇನ್ನು ಅದು ಚೆಕ್ ಮಾಡಿದ್ದಕ್ಕೆ ಇನ್ನೂ ಯಾವುದು ಹಣ ನೆಕ್ಸ್ಟ್ ಪ್ರೋಸೆಸ್ ಇದಾಗಲಿಲ್ಲ, ನಾವು ಸೇವ್ ಮಾಡಿದ್ವಿ. ಮುಜರಾಯಿ ಹಣ ನುಂಗಿ ನೀರು ಕುಡಿದಿದ್ದ ಆರ್ಐನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿದ್ದು, ಜಿಲ್ಲಾಡಳಿತ ಆರ್ಐನನ್ನ ಕೆಲಸದಿಂದ ಅಮಾನತು ಮಾಡಿದೆ. ಜೊತೆಗೆ 63 ಲಕ್ಷ ಹಣ ರಿಕವರಿ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಕಳೆದ 9 ದಶಕಗಳಿಂದ ರಾಜಕೀಯ, ಶೈಕ್ಷಣಿಕ, ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಗೆ ದುಡಿದಿರುವ ಧೀಮಂತ ನಾಯಕ ದಿವಂಗತ ಶ್ರೀಯುತ ಆಂಜನೇಯ ರೆಡ್ಡಿ ಅವರ ಪುತ್ರ ಶ್ರೀಯುತ ಚೌಡರೆಡ್ಡಿ ಅವರು ತಮ್ಮ ತಂದೆಯವರ ಹಾದಿಯಲ್ಲಿಯೇ ಸಾಗಿ ಶಾಸಕರಾಗಿ, ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ, ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿರುವುದು ಅಭಿನಂದನಾರ್ಹ. ಶ್ರೀಯುತ ಚೌಡರೆಡ್ಡಿ ಅವರ 88ನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ಫೆಬ್ರವರಿ 21ರ ಶುಕ್ರವಾರ ದಾಖಲೆ ಮಟ್ಟದ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಯುವಕರು, ನಾಗರಿಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಗಮಿಸಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಪ್ರತಿ ರಕ್ತದಾನಿಯು 3 ಜೀವ ಉಳಿಸುವ ಶ್ರೇಷ್ಠ ಕಾರ್ಯದಲ್ಲಿ ಭಾಗಿಯಾಗಿ ಆ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಚಿಂತಾಮಣಿ ಹೆಸರನ್ನ ಚಿರಸ್ಥಾಯಿಗೊಳಿಸೋಣ. ಪ್ರಕಟಣೆ VK ಬಾಬುರೆಡ್ಡಿ ಅಧ್ಯಕ್ಷರು, CN ಬಾಬುರೆಡ್ಡಿ ಕಾರ್ಯಾಧ್ಯಕ್ಷರು, ನಾರಾಯಣಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ, ಮಹಾಕಾಳಿ ಅಂಬುಜೇಶ್ವರ ಸ್ವಾಮಿ ಮತ್ತು ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ಆಡಳಿತ ಮಂಡಳಿ ಧರ್ಮದರ್ಶಿಗಳು.
ಬನ್ನಿ ಬಂಧುಗಳೇ, ಬನ್ನಿ ರಕ್ತದಾನ ಮಾಡೋಣ. ಚಿಂತಾಮಣಿ ಹೆಸರನ್ನ ಇತಿಹಾಸದ ಪುಟದಲ್ಲಿ ದಾಖಲಿಸೋಣ. ಸ್ಥಳ ಕಿಶೋರ ವಿದ್ಯಾಭವನ, ಚಿಂತಾಮಣಿ ನಗರ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ.
ಚಿಂತಾಮಣಿ ನಗರ ವ್ಯಾಪ್ತಿಯ ಎಲ್ಲ ವಾರ್ಡುಗಳಿಗೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಫೆಬ್ರವರಿ 20ರಿಂದ 90 ದಿನ ಭೇಟಿ ನೀಡಲಿದ್ದು ಆಸ್ತಿ ದಾಖಲೆಗಳನ್ನು ಪಡೆದು ಎ ಮತ್ತು ಬಿ ಖಾತೆ ಮಾಡಲಾಗುತ್ತದೆ. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ ಎಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹೇಳಿದರು. ಚಿಂತಾಮಣಿ ನಗರಸಭೆ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ಚಲಪತಿ, ಆಸ್ತಿ ಮಾಲೀಕರು ನಿಗದಿತ ಶುಲ್ಕ ಪಾವತಿಸಿ ನಿಮ್ಮ ಆಸ್ತಿಯ ಹಕ್ಕನ್ನು ಪಡೆದುಕೊಳ್ಳಿ. ನಗರಸಭೆ ಅಧಿಕಾರಿ ಸಿಬ್ಬಂದಿ ಸೇರಿದಂತೆ ಯಾರಿಗೂ ಹಣ ಕೊಡುವ ಅಗತ್ಯವಿಲ್ಲ. ಪಾರದರ್ಶಕ ಆಡಳಿತ ನಡೆಸಲು ಬದ್ಧರಾಗಿದ್ದೇವೆ. ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ನಾನು ಸೇರಿದಂತೆ ಯಾರೇ ತಪ್ಪು ಮಾಡಿದರೂ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿ. ತಪ್ಪಿದ್ದಲ್ಲಿ ವಾರದಲ್ಲಿ 1 ದಿನ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ನಡೆಸುವ ಜನಸಂಪರ್ಕ ಸಭೆಯಲ್ಲಿ ದೂರು ಸಲ್ಲಿಸುವಂತೆ ಹೇಳಿದರು. ಖಾತೆ ಆಂದೋಲನ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು, ಎಲ್ಲ ವಾರ್ಡುಗಳ ಸದಸ್ಯರು ಸಹಕರಿಸಬೇಕು. ಜನರ ಸಮಸ್ಯೆ ಬಗೆಹರಿಸೋಣ. ಎ ಅಥವಾ ಬಿ ಖಾತೆ ಎಂಬ ತಾರತಮ್ಯ ಇಲ್ಲ. ಆಸ್ತಿಗೆ ಸಂಬಂಧಪಟ್ಟ ದಾಖಲೆ ಸಲ್ಲಿಸಿ ಆಸ್ತಿಯ ಹಕ್ಕನ್ನು ಅಧಿಕೃತಗೊಳಿಸಿಕೊಳ್ಳಿ ಎಂದು ಪೌರಾಯುಕ್ತರು ಮನವಿ ಮಾಡಿದರು. ನಾನು ಚಿಂತಾಮಣಿ ಪೌರಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದಾಗ ಖಾತೆ ಬದಲಾವಣೆ ನಿಂತಿತ್ತು. ಈಗ ಪ್ರಾರಂಭವಾಗಿದೆ. ಇದನ್ನು ಆಸ್ತಿ ಮಾಲೀಕರು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಕಸ ಎಲ್ಲೆಂದರಲ್ಲಿ ಹಾಕಬೇಡಿ. ಚಿಂತಾಮಣಿ ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಸಹಕರಿಸಿ ಎಂದು ಕೋರಿದರು. ಹೊಸದಾಗಿ ಕಮಿಷನರ್ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಜನರು ಬಿಸಿಲಲ್ಲಿ ಓಡಾಡೋದು ಬೇಡ ಅಂತ ನಗರದಲ್ಲಿ ಒಂದು ಬ್ಯಾಂಕ್ ಬ್ರಾಂಚ್ ಅನ್ನು ಓಪನ್ ಮಾಡ್ಲಿಕ್ಕೆ ನನಗೆ ಸೂಚಿಸಿದ್ರು. ಅವರ ನಿರ್ದೇಶನ ಮೇರೆಗೆ ನನ್ನ ಕಚೇರಿಯಲ್ಲಿ ಈಗಾಗಲೇ ಬ್ಯಾಂಕ್ ಅನ್ನು ನಾವು ಓಪನ್ ಮಾಡಿದ್ವಿ. ತೆರಿಗೆಯನ್ನು ನೀವು ನಮ್ಮ ಕಚೇರಿಯಲ್ಲೇ ಕಟ್ಬೋದು. ಯಾವುದೇ ಬ್ಯಾಂಕ್ಗೆ ನೀವು ಅಲ್ಲಿ ಅಂತ ಅವಸ್ಥೆ ನಮ್ಮಲ್ಲಿ ಇಲ್ಲ. ಬ್ಯಾಂಕ್ ಅಲ್ಲಿ ನೀವು ಇಲ್ಲೇ ಕಟ್ಬೋದು. ಜೊತೆಗೆ ನಾವು ಈಗಾಗಲೇ ಪೇಟಿಎಂ ವ್ಯವಸ್ಥೆಯನ್ನು ಸಹ ನಾವು ಮಾಡಿದೀವಿ. ಆನ್ಲೈನ್ ಅಲ್ಲಿ ಸಹ ನೀವು ಪೇಮೆಂಟ್ ಮಾಡಬಹುದು. ಇವನ್ನ ಫೋನ್ ಪೇ ಸಹ ವ್ಯವಸ್ಥೆ ಮಾಡಿದೀವಿ. ಅದನ್ನು ಸಹ ಸರಳೀಕರಣವಾಗಿ ಮಾಡಬಹುದು. ಇನ್ನೂ ಒಂದು ಚಿಂತನೆ ಮಾಡ್ತಿದ್ದೇವೆ. ಸ್ವೀಟ್ ಮಿಷನ್ ತಗೊಂಡ್ಬರ್ಲಿಕ್ಕೆ ನಾವು ಈಗಾಗಲೇ ಪ್ರಯತ್ನ ಬ್ಯಾಂಕ್ನವರ ಹತ್ರ ಕೋಆರ್ಡಿನೇಟ್ ಮಾಡ್ತಿದ್ವಿ. ಅದು ಬಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಜೊತೆಗೆ ನಾವು ಈಗಾಗಲೇ ನಗರದಲ್ಲಿ ಕಾರ್ಯಕ್ರಮಗಳನ್ನ, ರಸ್ತೆಗಳನ್ನ ಇದು ಮಾಡ್ತಿದ್ವಿ. UGD ಸಂಪರ್ಕ ಎಲ್ಲೆಲ್ಲಿದೋ ದಯವಿಟ್ಟು ನೀವು ನಾವು ಕ್ಯಾಂಪ್ಗಳಾಗಿರೋ ಹತ್ರ ಬಂದು UGD ನ ತೆಗೆದುಕೊಳ್ಳಿ. ರಸ್ತೆ ಕಾಮಗಾರಿಗಳಿಗೆಲ್ಲ ಸ್ಟಾರ್ಟ್ ಆಗ್ತಾ ಇದಾವೆ. ಮತ್ತೆ ರಸ್ತೆಗಳಾಗೋದು ಹಾಳು ಮಾಡೋದು ದಯವಿಟ್ಟು ಬೇಡ. ಸಾರ್ವಜನಿಕರು ಇದನ್ನ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಗೌರವಾನ್ವಿತ ನಗರಸಭೆ ಅಧ್ಯಕ್ಷರಾದಿಯಾಗಿ, ಉಪಾಧ್ಯಕ್ಷರಾಗಿ ಗೌರವಾನ್ವಿತ ಎಲ್ಲಾ ಸದಸ್ಯರುಗಳು ಭಾಗಿಯಾಗಲಿದ್ದಾರೆ. ಸೊ ಅವರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಅತಿ ಮುಖ್ಯವಾಗಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ನೀಡುತ್ತಿರುವ ಮತ್ತು ಪ್ರತಿ ಹಂತದಲ್ಲೂ ಸಹ ನನಗೆ ಇದರ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಾ ಇರುವಂತ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಗರಸಭೆ ವತಿಯಿಂದ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಗರಸಭೆಯಲ್ಲಿ ಸಿಬ್ಬಂದಿ ಕಡಿಮೆ ಇದ್ದಾರೆ. ಎಲ್ಲ ವಾರ್ಡುಗಳಿಗೆ ನಿತ್ಯ ನಗರಸಭೆ ಕಸದ ವಾಹನ ಬರುತ್ತದೆ. ಅದರಲ್ಲಿ ಕಸ ಹಾಕಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಸಿಲು ಹೆಚ್ಚಾಗಿದೆ. ನೀರು ಮಿತವಾಗಿ ಬಳಸುವಂತೆ ಮನವಿ ಮಾಡಿದರು. ನಗರದಲ್ಲಿ ಕೈಗೊಂಡಿರುವ ಪಾದಚಾರಿ ಮಾರ್ಗ ಅಭಿವೃದ್ಧಿ ಸೇರಿದಂತೆ SFC ನಗರೋತ್ಥಾನ ಅಭಿವೃದ್ಧಿ ಕಾರ್ಯಗಳಿಗೆ ಶೀಘ್ರದಲ್ಲಿಯೇ ಚಾಲನೆ ನೀಡಲಾಗುತ್ತದೆ. ಜೊತೆಗೆ SC, ST, OBC ಪೌರಾಯುಕ್ತರ ಮಕ್ಕಳಿಗೆ ಲ್ಯಾಪ್ಟಾಪ್, ಅಂಗವಿಕಲರಿಗೆ ಬೈಸಿಕಲ್ ವಿತರಿಸಲು ಸಿದ್ಧವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಬರುವ ದಿನ ನಿಗದಿ ಮಾಡಿ ವಿತರಿಸಲಾಗುತ್ತದೆ ಎಂದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಅಂಬೇಡ್ಕರ್ ಸ್ವಾಭಿಮಾನಿ ಹೋರಾಟ ಜಿಲ್ಲಾ ಸಮಿತಿಯಿಂದ ಬಸವಣ್ಣನವರ ಪುತ್ಥಳಿ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದ ಮುಖ್ಯ ದ್ವಾರದ ಬಳಿ ತೆರಳಿ ಅಪರ ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಚಾಮರಾಜನಗರದಲ್ಲಿ ನಡೆದ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸಿಎಂ ಕೃಷ್ಣ ಮಾತನಾಡಿ, ರಾಜ್ಕುಮಾರ್ ರಂಗಮಂದಿರದ ಮುಂಭಾಗ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ಕುರಿತು ಜಿಲ್ಲಾಡಳಿತ ಕಾನೂನು ಬಾಹಿರವಾಗಿ ನಡೆದುಕೊಂಡಿದೆ. ಅಂದಿನ ಸಚಿವ ವಿ ಸೋಮಣ್ಣ ಅವರು ಬಸವಣ್ಣನವರ ಪುತ್ಥಳಿಯನ್ನು ಡಾ ರಾಜ್ಕುಮಾರ್ ರಂಗಮಂದಿರದ ಮುಂಭಾಗ ಸ್ಥಾಪಿಸಲು ಗುದ್ದಲಿ ಪೂಜೆ ನೆರವೇರಿಸಿದರು.
ಆದರೆ ಪುತ್ಥಳಿಯನ್ನು ರಾತ್ರೋರಾತ್ರಿ ಜಿಲ್ಲಾಡಳಿತ ಭವನದ ಮುಂಭಾಗ ಸ್ಥಳಾಂತರಗೊಳಿಸಿದ್ದ ಪ್ರಯುಕ್ತ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಲಾಗಿತ್ತು ಎಂದರು. ಎಂಕ್ರೋಚ್ಮೆಂಟ್ ಮಾಡಿ ಒಳಗಡೆಗೆ ಯಾವುದೇ ಅನುಮತಿ ಇಲ್ಲದೇನೆ ಅವರು ಜಿಲ್ಲಾಡಳಿತ ಭವನಕ್ಕೆ ರಾತ್ರೋರಾತ್ರಿ 8 ಗಂಟೆ ನಂತರ ಟ್ರೇನು ಲಾರಿ ತಗೊಂಡು ಕೆಲವು ಸ್ವಾಮೀಜಿಗಳು ಕೆಲವು ವ್ಯಕ್ತಿಗಳು ಯಾವುದೇ ಅನುಮತಿ ಇಲ್ಲದೆ DC ಆವರಣಕ್ಕೆ ಬಂದು ನಮ್ಮ ಅಣ್ಣ ಬಸವಣ್ಣ ನಮ್ಮ ಹೆಮ್ಮೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾಂಸ್ಕೃತಿಕ ನಾಯಕ ಬಸವಣ್ಣ, ವಚನಾಕಾರ ಬಸವಣ್ಣ ನಮ್ಮ ಅಸ್ಮಿತೆ, ಅವರು ಜಗಜ್ಯೋತಿ ಅಂತ ಎಲ್ಲರೂ ಕರೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವರತ್ನ, ವಿಶ್ವಜ್ಞಾನಿ. ಆದ್ರೆ ಇದರಲ್ಲಿ ಅದರೆಲ್ಲ ತಗೊಂಡಿರ್ತಕ್ಕಂಥದ್ದು ರಾತ್ರೋರಾತ್ರಿ ಜಿಲ್ಲಾಡಳಿತ ಭವನಕ್ಕೆ ಯಾರು ಬೇಕಾದ್ರೂ ನುಗ್ಗಿ ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥದ್ದು ಇವತ್ತಿನ ನಮ್ಮ ಹೋರಾಟದ ಪ್ರಮುಖ ಅಂಶ. ಈ ಸಂಬಂಧ ನ್ಯಾಯಾಲಯ ಕಾಮಗಾರಿ ಸ್ಥಗಿತಗೊಳಿಸಲು 6 ವಾರಗಳ ಗಡುವು ನೀಡಿ ಆದೇಶಿಸಿತ್ತು. ಆದರೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿರುವ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ, ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕಿ ಮಂಜುಳಾ, ಎಇಇ ವೃಷಭೇಂದ್ರಪ್ಪ ಅವರನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ತಕ್ಷಣದಿಂದಲೇ ವಜಾಗೊಳಿಸಬೇಕು. ಬಸವಣ್ಣರವರ ಪುತ್ಥಳಿಯನ್ನು ಎಲ್ಲರ ವಿಶ್ವಾಸ ಹಾಗೂ ರಾಜಮರ್ಯಾದೆಯೊಂದಿಗೆ ಉದ್ಘಾಟನೆ ಮಾಡಬೇಕಿದೆ ಎಂದರು. ಅಲ್ಲದೆ ನಿಗದಿಯಾಗಿರುವ ಸ್ಥಳದಲ್ಲಿಯೇ ಬಸವಣ್ಣನವರ ಪುತ್ಥಳಿ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೆಟ್ಟಹಳ್ಳಿಯಲ್ಲಿ ಸ್ಥಳೀಯ ಆಡಳಿತದಿಂದ ಪ್ರತಿ ಬುಧವಾರ ಕುರಿ, ಮೇಕೆ ಹಾಗೂ ತರಕಾರಿ ಸಂತೆ ನಡೆಸಲು ಮುಂದಾಗಿದ್ದು, ಇಂದು ನಮ್ಮೂರ ಸಂತೆ ಎಂದು ನಾಮಕರಣ ಮಾಡಿ ಗಣ್ಯರು ಉದ್ಘಾಟನೆ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೆಟ್ಟಹಳ್ಳಿ ಸ್ಥಳೀಯ ಆಡಳಿತದಿಂದ ಪ್ರತಿ ಬುಧವಾರ ನಮ್ಮೂರ ಸಂತೆ ನಡೆಯಲಿದ್ದು, ಇಂದು ಚಾಲನೆ ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಸಂತೆ ನಡೆಯುತ್ತಿತ್ತು ಎಂದು ಹಿರಿಯರು ಹೇಳುತ್ತಿದ್ದರು. ಅದೇ ರೀತಿ ಈಗ ಸಂತೆ ಮಾಡಬೇಕೆಂದು ನಿರ್ಧರಿಸಿ ಗ್ರಾಮ ಪಂಚಾಯಿತಿಯಲ್ಲಿನ ಎಲ್ಲ ಸದಸ್ಯರು, ಸ್ತ್ರೀಶಕ್ತಿ ಸಂಘದ ಸದಸ್ಯರು, ಯುವ ಸಂಘ ಒಂದಾಗಿ ಇಂದು ನಮ್ಮೂರ ಸಂತೆ ಎಂದು ನಾಮಕರಣ ಮಾಡಿ ಪ್ರತಿ ಬುಧವಾರ ಸಂತೆ ನಡೆಯುವಂತೆ ಮಾಡಿದ್ದೇವೆ ಎಂದರು. ರೈತರು ಹಾಗೂ ವರ್ತಕರು ಸೇರಿ ಸಂತೆ ಯಶಸ್ವಿಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಬೆಳೆಸಬೇಕು ಎಂದು ಕೋರಿದರು. ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇವತ್ತು ನಮ್ಮ ಪೋಷೆಟ್ಟಹಳ್ಳಿಯಲ್ಲಿ ನಮ್ಮೂರ ಸಂತೆ ಪ್ರಾರಂಭ ಆಗಿದೆ. ಇದು 20-30 ವರ್ಷಗಳ ಕನಸು. ಹಿಂದೆನೇ ಆಗಬೇಕಾಗಿತ್ತು. ಹಂದಿಗಳ ಸಂತೆ ನಡೀತಾ ಇತ್ತು. ಈಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಏನಿದೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಸ್ಥಳೀಯ ಮುಖಂಡರ ಸಹಕಾರ ತಗೊಂಡು, ಅಕ್ಕಪಕ್ಕದ ಗ್ರಾಮಸ್ಥರ ಪಂಚಾಯತ್ ಸಹಕಾರ ತಗೊಂಡು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದೊಂದು ಮೊದಲನೇ ವಾರದಲ್ಲೇ ಅಭೂತವಾದಂಥ ಯಶಸ್ಸನ್ನು ಕಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಳಿಬೇಕು. ಇದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟವರೆಗೂ ಹೋಗುವಂಥ ಅವಕಾಶಗಳಿದೆ ಈ ಒಂದು ಸಂತೆಗೆ. ಆ ರೀತಿ ಬೆಳಿಬೇಕು. ಆ ರೀತಿ ಬೆಳಿಬೇಕಾದ್ರೆ ಎಲ್ಲ ಕಡೆಯ ವ್ಯಾಪಾರಸ್ಥರು ಮತ್ತು ರೈತರು ಹೆಚ್ಚಿನ ಗಮನವನ್ನು ಇದರ ಬಗ್ಗೆ ತೋರಬೇಕಾಗುತ್ತೆ. ಮುಖಂಡ SRS ದೇವರಾಜ್ ಮಾತನಾಡಿ, ಇಲ್ಲಿ ಸಂತೆ ನಡೆಯುವುದರಿಂದ ಅಭಿವೃದ್ಧಿಯಾಗುತ್ತದೆ, ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುತ್ತದೆ. ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ 16 ಹಳ್ಳಿ ಹೊಂದಿರುವ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಪಟ್ಟಣ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ನಮ್ಮೂರ ಸಂತೆ ನಡೆಯುವುದು ಅಗತ್ಯವಿದೆ ಎಂದರು. ಪ್ರತಿ ಬುಧವಾರ ಸಂತೆ ನಡೆಯುವುದರಿಂದ ಕೆಲ ಮಹಿಳೆಯರಿಗೆ, ನಿರುದ್ಯೋಗ ಯುವಕರಿಗೆ ಕೆಲಸ ಒದಗಿಸುವಂತೆ ಆಗುತ್ತದೆ. ರೈತರಿಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಗೆ ಹೋಗುವ ಅಗತ್ಯ ಇರಲ್ಲ. ಇಲ್ಲಿಯೇ ಇರುವುದರಿಂದ ಚಿಕ್ಕಬಳ್ಳಾಪುರ ಮಾರುಕಟ್ಟೆಗೆ ಸಾಗಿಸುವ ವಾಹನಗಳ ವೆಚ್ಚ ಕಡಿತಗೊಳ್ಳುತ್ತದೆ. ಇದರಿಂದಾಗಿ ರೈತರಿಗೂ ಹಣ ಉಳಿಯುವಂತಾಗುತ್ತದೆ. ಒಟ್ಟಾರೆಯಾಗಿ ನಮ್ಮೂರ ಸಂತೆ ನಡೆಯುವುದರಿಂದ ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನುಕೂಲವಾಗಿದೆ ಎಂದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.
ಆರಂಭದಲ್ಲಿ ವಿದ್ಯುತ್ ಪೂರೈಕೆ ಬೇಡಿಕೆ ಹೆಚ್ಚಾಗಿರುವ ವಿಚಾರಕ್ಕೆ ಸಂಬಂಧಿಸಿ ಇಂಧನ ಸಚಿವ ಕೆಜೆ ಜಾರ್ಜ್ ನೆಲಮಂಗಲದಲ್ಲಿ ಮಾತನಾಡಿದ್ದಾರೆ. ಈಗಾಗಲೇ 19,500 ಮೆಗಾವ್ಯಾಟ್ಗೆ ವಿದ್ಯುತ್ ಬೇಡಿಕೆ ತಲುಪಿದ್ದು, ಇದನ್ನು ಪೂರೈಸಲು ಅಗತ್ಯ ಸಿದ್ಧತೆ ಮಾಡಲಾಗಿದೆ ಎಂದು ಜಾರ್ಜ್ ತಿಳಿಸಿದ್ದಾರೆ. ಪವರ್ ಸಮಸ್ಯೆ ರಾಜ್ಯದಲ್ಲಿ ಇಲ್ಲ. ಯಾವುದೇ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಇಲ್ಲ. 10 ಲಕ್ಷ ಕಿಲೋಮೀಟರ್ ವಿದ್ಯುತ್ ಲೈನ್ ವ್ಯವಸ್ಥೆ ಇದ್ದು 6 ಲಕ್ಷ ಟ್ರಾನ್ಸ್ಫಾರ್ಮರ್ಗಳಿವೆ ಎಂದು ಹೇಳಿದರು. ಒಮ್ಮೊಮ್ಮೆ ಲೈನ್ ರಿಪೇರಿ ಬರುತ್ತೆ, ಆಗ ಕರೆಂಟ್ ಇಲ್ಲ ಅಂತಾರೆ. ನಮಗೆ ಬೇಕಾದ ಕರೆಂಟ್ ಇದೆ ಎಂದು ಸ್ಪಷ್ಟಪಡಿಸಿದರು. ಗೃಹಲಕ್ಷ್ಮಿ ಹಣ ತಿಂಗಳ ಸಂಬಳ ಅಲ್ಲ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ಇಂಧನ ಸಚಿವರು, ಸಂಬಳ ಕೊಡೋದಾದ್ರೆ 31 ಅಥವಾ 1ನೇ ತಾರೀಕು ಕೊಡಬೇಕಾಗುತ್ತದೆ. ಸೋಷಿಯಲ್ ವೆಲ್ಫೇರ್ ಕೆಲಸಗಳಲ್ಲಿ 15-20 ದಿನ ತಡವಾಗಬಹುದು. ನಮಗೆ ತೆರಿಗೆ ಬಂದಾಗ ನಾವು ಕೊಡುತ್ತಿದ್ದೇವೆ. ಏರ್ನಲ್ಲಿ ಎಲ್ಲ ಬರುತ್ತೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಲ್ಲ ಬಜೆಟ್ನಲ್ಲಿ ಸಿಎಂ ಹೇಳಿದ್ದಾರೆ. ಮಾರ್ಚ್ 31ಕ್ಕೆ ಎಲ್ಲ ಕೊಡುತ್ತೇವೆ ಎಂದರು. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಜಾರ್ಜ್, ನಾನು ರಾಜ್ಯದ ಜನ ಅಲ್ವಾ, ನಾನು ಭಿಕ್ಷಕ ಅಂದ್ರೆ ನಾನು ಭಿಕ್ಷಕ ಅಲ್ವಾ, ಸಂಬಳ ಕೊಡುವವರಿಗೆ ಇಂತಹ ಡೇಟ್ ಇರುತ್ತೆ, ರಾಜ್ಯದ ಜನರು ಗೌರವಾನ್ವಿತರು ಎಂದು ಸಚಿವ ಕೆಜೆ ಜಾರ್ಜ್ ಹೇಳಿದರು. ಮೊನ್ನೆ ಎಲ್ಲ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಹೋಗಿ ಅಲ್ಲಿ ಏನಾಗಿದೆ, ಇವತ್ತು ಪವರ್ ಶಾರ್ಟೇಜ್ ಇಲ್ಲ, ನಮಗೆ ಪವರ್ ಬೇಡಿಕೆ ಜಾಸ್ತಿ ಆಗಿದೆ. 19,500 ಮೆಗಾವಾಟ್ ಅಷ್ಟು ತಲುಪಿದೆ. ಏನಾಗ್ತದೆ, ಕೆಲವು ಭಾಗದಲ್ಲಿ ನಾವು ಸತತವಾಗಿ ಕರೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ನಮಗೆ ಲೈನ್ ಇರುವುದಿಲ್ಲ, ನಮ್ಮ ಸಬ್ಸ್ಟೇಷನ್ ನಾವು ಅದರ ಕೆಪಾಸಿಟಿ ಇರುವುದಿಲ್ಲ. ಈ ಥರ ಒಂದು ನಮಗೆ ತೊಂದರೆ ಬರ್ತಾ ಇದೆ. ಈ ವರ್ಷ ಸುಮಾರು 55-60 ಸಬ್ಸ್ಟೇಷನ್ ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ವಿ. ನಾವು ಬರೀ 1 ವರ್ಷ 2 ವರ್ಷಕ್ಕೆ ನಾವು ಮಾಡೋದಲ್ಲ. ಕಾರ್ಯಕ್ರಮ ಹಾಕಬೇಕಾದ್ರೆ ಇನ್ನು ಮುಂದಿನ 15 ವರ್ಷ 20 ವರ್ಷ ಏನು ಬೇಡಿಕೆ ಬರ್ತದೆ ಅಂತ ಯೋಚನೆ ಮಾಡಿ ಬರುವ ವರ್ಷದಿಂದ ಸುಮಾರು 100 ಸಬ್ಸ್ಟೇಷನ್ಗಳು ನಾವು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಅದಕ್ಕೆ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಬಹುಶಃ ಶ್ರೀನಿವಾಸ್ ಹೇಳಿದ 4 ಸಮೇತ ಮಾಡಲಿಕ್ಕೆ ಆಗದೇ ಇದ್ದರೂ ಯಾವ್ದು ಅವಶ್ಯಕತೆ ಇದೆ ಅಂತ ನಮ್ಮ, ಯಾಕಂದರೆ ನಾನು ಇಲ್ಲಿ ನಿಂತುಬಿಟ್ಟು ಮಾತಾಡಲಿಕ್ಕೆ ಆಗೋದಿಲ್ಲ. ಅವಶ್ಯಕತೆಗೆ ಅನುಸಾರವಾಗಿ ನೀವು 4ರಲ್ಲಿ ಕೇಳಿದ್ರಿ, ಅದನ್ನು ಈಗಾಗಲೇ ಮಾತಾಡಿದ್ದು ಒಟ್ಟಿಗೆ ಅವರು ಲೆಕ್ಕ ಮಾಡಿಬಿಟ್ಟು ಹೇಳ್ತಾರೆ ಎಂಬ ಮಾತನ್ನು ಹೇಳಿದ್ದಾರೆ. ಅದನ್ನು ಅದು ಸಮೇತ ಮಾಡ್ತೀನಿ ಎಂಬ ಮಾತನ್ನು ಹೇಳಿ ಇವತ್ತು ನಾವು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಪಂಪ್ ಸ್ಟೋರೇಜ್ ಅಂತ ಬಿಟ್ಟರೆ ನಿಮಗೆ ಆಶ್ಚರ್ಯ ಆಗೋದು. ನಾವು ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡೋದು. ನಾನು ಮಿನಿಸ್ಟರ್ ಆಗಿರೋ ಆಫೀಸರ್ಗಳು ಹೇಳೋದು, ವಿ ಕ್ಯಾನ್ ಸ್ಟೋರ್ ದ ಎಲೆಕ್ಟ್ರಿಸಿಟಿ ಇದ್ರು. ನನಗೆ ಆಶ್ಚರ್ಯ ಆಯಿತು. ನಾನು ಬರೀ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಕೇಳಿದ್ದೀನಿ. ಇದೇನಪ್ಪ ಹೊಸದನ್ನು ಕೇಳಿದ್ರೆ, ನಮ್ಮ ಶರಾವತಿಯಿಂದ ನಾವು ಎಲೆಕ್ಟ್ರಿಸಿಟಿ ಮಾಡ್ತೀವಿ, ಆ ನೀರು ಹೊರಗಡೆ ಬರ್ತದೆ, ಅದನ್ನು ಮತ್ತೆ ಅದನ್ನು ಮಾಡಿ ನಾವು ಇನ್ನೊಂದು 2,000 ಮೆಗಾವಾಟ್ ಶರಾವತಿಯಲ್ಲಿ ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳಿದ್ವಿ. ಈಗಾಗಲೇ ನಾವು ಅದಕ್ಕೆಲ್ಲ DPR ಮಾಡಿ ನಮ್ಮ ಚೀಫ್ ಮಿನಿಸ್ಟರ್ KPC ಅಧ್ಯಕ್ಷರಾಗಿದ್ದಾರೆ, ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ಗೆ ಹೋಗ್ತಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಛತ್ರಪತಿ ಶಿವಾಜಿ ಮಹಾರಾಜ ಧೀಮಂತ ಯೋಧ. ಭಾರತದ ಪಶ್ಚಿಮ ಭಾಗದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಸ್ಥಾಪಿಸುವ ಮೂಲಕ ಭಾರತೀಯ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ 395ನೇ ಛತ್ರಪತಿ ಶಿವಾಜಿ ಜಯಂತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಶಿವಾಜಿ ಮಹಾರಾಜರು 1630 ಫೆಬ್ರವರಿ 19ರಂದು ಪುಣೆಯಲ್ಲಿ ಜನಿಸಿದರು. ತಮ್ಮ ದಿಟ್ಟ ಹಾಗೂ ಧೀಮಂತ ನಾಯಕತ್ವದಿಂದ ಸಾಮ್ರಾಜ್ಯ ರಚಿಸಿದರು. ಹಿಂದೂ ಪದ್ಧತಿಗಳನ್ನು ಸಂರಕ್ಷಿಸಿದರು.
ಮಹಾರಾಷ್ಟ್ರ ನಮ್ಮ ಗಡಿಭಾಗಕ್ಕೆ ಅಂಟಿಕೊಂಡಿದ್ದು ಶಿವಾಜಿ ಮಹಾರಾಜರ ದೇಶಭಕ್ತಿ, ಶೌರ್ಯ ಹಾಗೂ ನಾಯಕತ್ವ ಪ್ರತಿಯೊಬ್ಬ ಯುವಕರಿಗೂ ಸ್ಫೂರ್ತಿಯಾಗಿದೆ. ಅವರ ಆದರ್ಶಗಳು ಪ್ರತಿಯೊಬ್ಬರಿಗೂ ಮೈಗೂಡಿಸಿಕೊಂಡು ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧವಿದೆ. ಇವರ ಪೂರ್ವಿಕರು ಕರ್ನಾಟಕದ ಧಾರವಾಡದಲ್ಲಿ ನೆಲೆಸಿದ್ದರು ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ. ಶಿವಾಜಿ ಕೇವಲ ಮರಾಠ ಸಮುದಾಯಕ್ಕೆ ಸೀಮಿತರಾಗಿಲ್ಲ, ಎಲ್ಲ ಧರ್ಮದವರಿಗೂ ಸೀಮಿತರಾಗಿದ್ದಾರೆ. ಅವರ ಶೌರ್ಯ ಹಾಗೂ ಅವರ ದಕ್ಷ ಆಡಳಿತದಲ್ಲಿ ಬ್ರಿಟಿಷರು ಭಾರತದಲ್ಲಿ ನೆಲೆಯೂರಲು ಹವಣಿಸಿದ್ದರೂ ಅದು ಸಾಧ್ಯವಾಗಲಿಲ್ಲ. ಇದು ಇವರ ಶೌರ್ಯ ಹಾಗೂ ರಾಜತಾಂತ್ರಿಕ ವ್ಯವಸ್ಥೆಗೆ ಸಾಕ್ಷಿಯಾಗಿತ್ತು ಎಂದರು. ಒಂದು ಚಿಲುಮೆ ಶಿವಾಜಿ ಅಂತಂದ್ರೆ ಇವತ್ತು ಇಡೀ ಭಾರತ ದೇಶ ಎಲ್ಲರೂ ಕೂಡ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೂ ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಅವರು ಇಡೀ ಭಾರತ ಖಂಡವನ್ನು ಒಗ್ಗಟ್ಟು ಮಾಡಿದರು ಅನ್ನೋ ಒಂದು ಭಾವನೆ ಇದೆ. ಇವತ್ತೇನು ಇಡೀ ದೇಶ ಒಂದು ಒಗ್ಗಟ್ಟಲ್ಲೇ ಇದೆ, ಆಗ 1640-50 ಇಸ್ವಿನಲ್ಲಿ ಕೂಡ ಇಡೀ ಭರತ ಖಂಡ ಒಂದು ಒಗ್ಗಟ್ಟಾಗಿ ಸಮಗ್ರ ಒಂದು ಭಾರತ ಅನ್ನೋ ಒಂದು ಕಲ್ಪನೆ ಬರಬೇಕಾದ್ರೆ ಶಿವಾಜಿಯವರ ಒಂದು ಹೋರಾಟ, ಅವರು ಒಂದು ಭಾವನೆ ಮಾಡಿಕೊಟ್ಟಿದ್ದೇ ನಿಜಕ್ಕೂ ಕೂಡ ಇವತ್ತಿನ ಒಂದು ಒಗ್ಗಟ್ಟಿಗೆ ಕಾರಣ ಆಗಿದೆ. ಇಂಥ ಶಿವಾಜಿ ಮಹಾರಾಜರನ್ನ ರವೀಂದ್ರನಾಥ ಠಾಗೂರ್ ಏನಂತಾರೆ ಗೊತ್ತಾ? ಯಾಕೆ ನಾವು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಇದ್ದೀವಿ, ನಾವು ಅವ್ರಿಗಿಂತ ಹೆಚ್ಚೇ ನಂಬಿಕೆಬೇಕು ಶಿವಾಜಿನ ಹೇಳಿದ್ರೆ. ಅವರು ಬೇರೆ ಮಹಾರಾಷ್ಟ್ರದವರು, ಅಲ್ಲಿ ಆ ಭಾವನೆ ಸಂಕುಚಿತ ಭಾವನೆ ಇರುತ್ತೆ. ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಅವ್ರಿಗೂ ನಮ್ಮ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಶಿವಾಜಿಯವ್ರಿಗೂ ಅವಿನಾಭಾವ ಸಂಬಂಧ. ಏನೂ ಸಂಬಂಧ ಇಲ್ಲದೆ ದೂರದ್ದು ಯಾವುದು ವೆಸ್ಟ್ ಬೆಂಗಾಲ್, 2-3 ರಾಜ್ಯಗಳನ್ನ ಬಿಟ್ಟು ಹೋಗ್ಬೇಕು ಅಂತ ವೆಸ್ಟ್ ಬೆಂಗಾಲ್ ಇದ್ದಂತ ರಾಷ್ಟ್ರಕವಿ, ವಿಶ್ವಕವಿ ಯಾರು? ರವೀಂದ್ರನಾಥ ಟ್ಯಾಗೋರ್. ರವೀಂದ್ರನಾಥ ಟ್ಯಾಗೋರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಅವ್ರು ದೊಡ್ಡ ಒಂದು ಕವನವನ್ನೇ ಬರೆದಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಅವ್ರು ಹೊಗಳಿರೋದು ನೋಡಿದ್ರೆ ಇಡೀ ಭರತ ಖಂಡದ ಒಂದು ಉದಯ ಸೂರ್ಯ ಇದ್ದಂಗೆ ಇಂಥ ಒಂದು ಮಹಾರಾಜ ಹುಟ್ಟಿ ಬಂದಿದ್ದೆ ನಮ್ಮ ಭರತ ಖಂಡದ ಪುಣ್ಯ. ಇಂಥವ್ರನ್ನ ನಾವು ಆರಾಧಿಸಬೇಕು. ಇವ್ರಿಲ್ಲ ಅಂತಂದ್ರೆ ನಮ್ಮ ದೇಶಕ್ಕೆ ಈ ಸ್ಫೂರ್ತಿ, ಒಂದು ಹೋರಾಟ, ಒಂದು ಸ್ವತಂತ್ರದ ಹೋರಾಟ, ಈ ಒಂದು ಒಗ್ಗಟ್ಟು ಬರ್ತಿರ್ಲಿಲ್ಲ. ಇಂಥವ್ರನ್ನ ನಾವು ಇಡೀ 7 ಕೋಟಿ 8 ಕೋಟಿ ಇರುವಂತ ವೆಸ್ಟ್ ಬೆಂಗಾಲ್ ವಂಗ ಬಂಧುಗಳು ಅಂತ ಹೇಳ್ತಾರೆ. ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಛತ್ರಪತಿ ಶಿವಾಜಿ ತನ್ನ ಬಾಲ್ಯದಿಂದಲೇ ರಾಮಾಯಣ, ಮಹಾಭಾರತ, ಹಿಂದೂ ಧರ್ಮದ ಇತಿಹಾಸದ ಬಗ್ಗೆ ತಾಯಿ ಬೀಜಾಬಾಯಿ ಅವರು ಶಿಕ್ಷಣದ ಜೊತೆಗೆ ಇತಿಹಾಸ ತಿಳಿಸಿದರು. ಶಿವಾಜಿ ಮಹಾರಾಜರು ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಿದರು. ಪ್ರತಿಯೊಬ್ಬರೂ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಜೊತೆಗೆ ಶೈಕ್ಷಣಿಕವಾಗಿ ತಮ್ಮ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮರಾಠ ಸಮುದಾಯದ ಲಕ್ಷ್ಮಣರಾವ್, ಶಿವಾಜಿರಾವ್, ಸಂತೂರಾಮ್, ಭೀಮಾರಾವ್, ನಾಗು, ಸತೀಶ್ ರಾವ್, ಸಿದ್ದೇಶ್ ರಾವ್, ನಾಗೇಶ್ ರಾವ್, ಬಾಬುರಾವ್, ಸೀನಾ, ಶಹಜಿರಾವ್, ನಾರಾಯಣರಾವ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಅರೆ ಇದೇನಿದು, ಪೊಲೀಸರು ಯಾವುದೋ ಶುಭ ಕಾರ್ಯ ಮಾಡ್ತಿದ್ದಾರೆ ಅಂತ ಹುಬ್ಬೇರಿಸಬೇಡಿ. ಪಾಪ ಪೊಲೀಸರಿಗೂ ಶುಭ ಕಾರ್ಯಗಳನ್ನು ಮಾಡಬೇಕು, ಶುಭ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಅನ್ನೋ ಮನಸ್ಸಿರುತ್ತೆ. ಆದರೆ ಭಾಗವಹಿಸಲು ಪುರುಸೊತ್ತೇ ಇಲ್ಲದಷ್ಟು ಕೆಲಸದ ಒತ್ತಡ ಇರೋ ಕಾರಣ ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸೋದು ಅಪರೂಪ. ಆದರೆ ಇಲ್ಲೇನು ಎಲ್ಲ ಪೊಲೀಸ್ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಿದ್ದಾರೆ ಅಂತೀರಾ? ಅದಕ್ಕೆ ಕಾರಣವಿದೆ. ಆ ಕಾರಣಕ್ಕೆ ಮಾನವೀಯತೆಯ ಲೈಪವೂ ಇದೆ. ಹೌದು, ಈ ಶುಭ ಕಾರ್ಯಕ್ರಮ ನಡೆಯುತ್ತಿರೋದು ಯಾವುದೇ ಕಲ್ಯಾಣ ಮಂಟಪದಲ್ಲೋ ಇಲ್ಲವೇ ದೇವಾಲಯದಲ್ಲಿಯೋ ಅಲ್ಲ, ಬದಲಿಗೆ ಪೊಲೀಸ್ ಠಾಣೆಯಲ್ಲಿಯೇ. ಹೀಗೆ ಕುಳಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಆಶೀರ್ವಾದ ಪಡೆಯುತ್ತಿರೋ ಮಹಿಳೆಯ ಹೆಸರು ಭವಾನಿ. ಇವರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೇದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಗರ್ಭಿಣಿಯಾಗಿದ್ದು ಹೆರಿಗೆ ರಜಾ ಪಡೆದು ಮನೆಗೆ ಹೋಗುವವರಿದ್ದರು.
ಆಗಲೇ ನೋಡಿ ಪೊಲೀಸರಿಗೆ ಒಂದು ಆಲೋಚನೆ ಬಂದಿದ್ದು, ಸದಾ ಒತ್ತಡದಲ್ಲಿಯೇ ಕರ್ತವ್ಯ ನಿರ್ವಹಿಸೋ ಪೊಲೀಸರು, ಅದರಲ್ಲೂ ಮಹಿಳಾ ಪೇದೆ ಹೆರಿಗೆ ರಜೆಯಲ್ಲಿ ಹೋಗುವಾಗ ಯಾಕೆ ಸೀಮಂತ ಮಾಡಬಾರದು ಅನ್ನೋ ಆಲೋಚನೆ ಬಂದಿದೆ. ಅಷ್ಟೇ ಅಲ್ಲ, ಎಲ್ಲ ಪೊಲೀಸರು ಸೇರಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿ ಭವಾನಿ ಅವರಿಗೆ ಠಾಣೆಯಲ್ಲಿಯೇ ಸೀಮಂತ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಆಶೀರ್ವಾದ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ನಾವು ಈಗ ನಮ್ಮೊಬ್ಬರು ಲೇಡಿ ಸ್ಟಾಫ್ ಭವಾನಿದು ಒಂದು ಫಂಕ್ಷನ್ ಮಾಡಿದ್ದೀವಿ. ಅವರು ಈಗ ಪ್ರೆಗ್ನೆಂಟ್ ಇದ್ದಾರೆ, ಅವ್ರದ್ದು ನೆಕ್ಸ್ಟ್ ಮಂತ್ ಡೆಲಿವರಿ ಇದೆ. ಸೊ ಸ್ಟೇಷನ್ದವರು ಎಲ್ಲ ಸೇರಿ ಒಂದು ಚಿಕ್ಕದು ಫಂಕ್ಷನ್ ಮಾಡಿದ್ದಾರೆ. ಅವರದು ಬೆಸ್ಟ್ ವಿಶಸ್ ಬಗ್ಗೆ, ಅವ್ರದ್ದು ಚೆನ್ನಾಗಿ ಹೆಲ್ತ್ ವಿಚಾರ ಬಗ್ಗೆ ಈ ಥರ ಒಂದು ಸ್ಮಾಲ್ ಚಿಕ್ಕದು ಫಂಕ್ಷನ್ ಮಾಡಿದ್ದಾರೆ. ಸೊ ನಾನು ಕೂಡ ಅವರಿಗೆ ನಮ್ಮ ಸೈಡಿಂದ ಬೆಸ್ಟ್ ವಿಶಸ್ ಕೊಟ್ಟಿದ್ದೀನಿ. ನಮ್ಮ ಸೈಡಿಂದ ಇದು ಇಲ್ಲ ಯಾಕೆ ಕಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಎಷ್ಟು ಟಫ್ ಇದೆ, ಎಷ್ಟು ಹೆಕ್ಟಿಕ್ ಇದೆ ಕಿ ಜನಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅಂದರೆ ಈ ಲೇಡಿ ಸ್ಟಾಫ್ದು ಕೂಡ ಹಸ್ಬೆಂಡ್ ನಮ್ಮ DPO ಅಲ್ಲಿ PC ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಡ್ಯೂಟಿಯಲ್ಲಿದ್ದಾರೆ, ಈ ಲೇಡಿ ಸ್ಟಾಫ್ ಕೂಡ ಡ್ಯೂಟಿಯಲ್ಲಿದ್ದಾರೆ. ಸೊ ನಾವು ನಮ್ಮ ಸೈಡಿಂದ ಒಂದು ಚಿಕ್ಕದು ಒಂದು ಇನಿಷಿಯೇಟಿವ್ ತಗೊಂಡು ಅವರಿಗೆ ಈ ಥರ ಬೆಸ್ಟ್ ವಿಶಸ್ ಕೊಟ್ಟಿದ್ದೀವಿ ನಮ್ಮ ಸೈಡಿಂದ. ಅಷ್ಟೇ ಅಲ್ಲ, ಭವಾನಿ ಅವರಿಗೆ ಸೀರೆ, ಅರಿಶಿನ, ಕುಂಕುಮ, ಬಾಗಿನ ನೀಡಿ ಹೆರಿಗೆ ರಜೆಯಲ್ಲಿ ಮನೆಗೆ ಕಳುಹಿಸಿದ್ದಾರೆ. ಈ ವೇಳೆ ಎಲ್ಲ ಹಿರಿಯ ಕಿರಿಯ ಪೊಲೀಸ್ ಅಧಿಕಾರಿಗಳು ಭವಾನಿ ಅವರಿಗೆ ಸುಲಭದ ಹೆರಿಗೆಯಾಗಿ ತಾಯಿ ಮಗು ಆರೋಗ್ಯವಂತರಾಗಿ ಬರುವಂತೆ ಆಶೀರ್ವಚನ ನೀಡಿದ್ದು, ಪೊಲೀಸ್ ಠಾಣೆ ಅರ್ಥಪೂರ್ಣ ಕಾರ್ಯಕ್ರಮ ವೇದಿಕೆಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿವಾಜಿ ಮಹಾರಾಜರ 395ನೇ ಜಯಂತಿ ಉತ್ಸವಕ್ಕೆ ಚಾಲನೆ ನೀಡಿದ ಪೌರಾಡಳಿತ ಸಚಿವ ರಹೀಂ ಖಾನ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಿವಾಜಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿ, ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಶಿವಾಜಿ ಮಹಾರಾಜ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಶಾಸಕ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಚಿವ ಬಂಡೆಪ್ಪ ಖಾಸೆಂಪುರ ಸೇರಿದಂತೆ ಹಲವರು ನಾಯಕರು ಹಾಜರಿದ್ದರು. ಅಲಂಕೃತ ಸಾರೋಟಿಯಲ್ಲಿ ಶಿವಾಜಿ ಮಹಾರಾಜ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮಾಡಲಾಯಿತು. ಶಿವಾಜಿ ಮಹಾರಾಜ ವೇಷ ತೊಟ್ಟು ಭವ್ಯ ಮೆರವಣಿಗೆಯಲ್ಲಿ ಗಮನ ಸೆಳೆದ ಪುಟ್ಟ ಬಾಲಕ ಸಮರ್ಥ ಕೇಶವರಾವ ಶ್ರೀಮಾಳೆ. ಶಿವಾಜಿ ವೃತ್ತದಿಂದ ಕಾಲ್ನಡಿಗೆ ಮೂಲಕ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗ ಮಂದಿರದವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ಲಕ್ಷ್ಮೀಪುರ ಬಡಾವಣೆ ಎಸ್ಎಂಎಸ್ ರಸ್ತೆ ಪಕ್ಕದ ಬೇಲಿ ಸಾಲುಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಹೊತ್ತಿ ಹುರಿದಿದ್ದು, ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ವ್ಯಾಪಿಸುವ ಆತಂಕ ಎದುರಾಗಿತ್ತು. ಹತ್ತಿರದಲ್ಲೇ ಇದ್ದ ವಿದ್ಯುತ್ ತಂತಿಗಳಿಗೆ ಬೆಂಕಿ ತಗುಲಿ ಹೊತ್ತಿ ಹುರಿದ ಪರಿಣಾಮ ಹೊಗೆ ಸುಮಾರು ಮನೆಗಳಿಗೆ ವ್ಯಾಪಿಸಿತು. ತಕ್ಷಣ ಅಗ್ನಿಶಾಮಕ ದಳದವರಿಗೆ ವಿಷಯ ತಿಳಿಸಿದ ಕಾರಣ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದರು. ಬೇಸಿಗೆ ಬರುತ್ತಿರುವ ಕಾರಣ ಎಲ್ಲೆಂದರಲ್ಲಿ ಕಸಗುಡ್ಡೆ ಹಾಕಿ ಬೆಂಕಿ ಹಚ್ಚುವುದು ತಪ್ಪಿಸಬೇಕು ಎಂದು ಮಾಹಿತಿ ನೀಡಿದರು. ಫೆಬ್ರವರಿ 22ರಂದು ಶಿಡ್ಲಘಟ್ಟ ನಗರದ ವಾಸವಿ ಶಾಲೆಯಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಲಿಯೋ ಕ್ಲಬ್ ಅಧ್ಯಕ್ಷ ಎಸ್ ಶ್ರೀಕಾಂತ್ ಹೇಳಿದರು. ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಿಯೋ ಕ್ಲಬ್ ಆಫ್ ಕಿರಣ ಹಾಗೂ ನಾನಾ ಸಂಘಗಳ ಆಶ್ರಯದಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ 50ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದೆ ಎಂದರು. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ, ಐಟಿಐ, ಡಿಪ್ಲೊಮೊ ಹಾಗೂ ತತ್ಸಮಾನ ಪದವಿ ಪಡೆದ ನಿರುದ್ಯೋಗಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಹೆಸರನ್ನು ನೋಂದಾಯಿಸಿಕೊಳ್ಳಲು ಕ್ಯೂಆರ್ ಕೋಡ್ ನೀಡಿದ್ದು, ಅದರಲ್ಲಿ ಸ್ಥಳದಲ್ಲೇ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದರು. ತಾಲೂಕಿನ ನಿರುದ್ಯೋಗಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ವಿವರಗಳಿಗೆ ಲೋಕೇಶ್ 8431775911, ದುರ್ಗಾಪ್ರಸಾದ್ 9663871469 ಸಂಪರ್ಕಿಸಲು ಮನವಿ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದಲೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾತೆ ಆಂದೋಲನ ಆರಂಭ. ಶಾಸಕರ ಕರಪತ್ರದಲ್ಲಿನ ದಾಖಲೆಗಳ ಅಗತ್ಯವಿಲ್ಲ. ನಗರಸಭೆ ಕರಪತ್ರದಂತೆ ದಾಖಲೆ ನೀಡಿದರೆ ಸಾಕು ಎಂದ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು. ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 36 ಕೆಜಿಗೂ ಅಧಿಕ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು.
5 ಬಂಧನ, ಕಾರು 36 ಕೆಜಿ ಗಾಂಜಾ ವಶ. ಒಂದೇ ಕುಟುಂಬದ 3 ತಲೆಮಾರಿನವರು ಗಾಂಜಾ ಸಾಗಾಟದಲ್ಲಿ ಭಾಗಿ. ಗಡಿನಾಡಿನಲ್ಲಿ ಮೊಳಗಿದ ಕನ್ನಡ ಕಹಳೆ. ಬಾಗೇಪಲ್ಲಿಯಲ್ಲಿ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿ. ಸಮ್ಮೇಳನಾಧ್ಯಕ್ಷ ಶಾಂತಮೂರ್ತಿಯವರ ಅದ್ದೂರಿ ಮೆರವಣಿಗೆ. ತಹಶೀಲ್ದಾರ್ ಸಹಿ ನಕಲು ಮಾಡಿ 63 ಲಕ್ಷ ಗುಳುಂ ಮಾಡಿದ್ದ ಆರ್ಐ ಅಮಾನತು ಬಂಧನ. ಆರ್ಐ ಹೇಮಂತ್ ಕುಮಾರ್ನನ್ನು ಅಮಾನತು ಮಾಡಿ ಆದೇಶ ಮಾಡಿದ್ದ ಜಿಲ್ಲಾಧಿಕಾರಿಗಳು ಗುಳುಂ ಮಾಡಿದ 63 ಲಕ್ಷ ಹಣ ವಸೂಲಿ ಮಾಡಿದ ಸರ್ಕಾರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.